ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಮ್ಮೆಲ್ಲರಿಗೂ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ನಿನ್ನೆ ಸಿದ್ಧಿಕಲ್ಪದ ಕುರಿತಾಗಿ ಬಹಳ ವಿಶೇಷವಾದ ಮಹತ್ತರವಾದ ಮಾಹಿತಿಯನ್ನ ನೀಡಿದ್ರು. ಅದರ ಅನುಷ್ಠಾನವನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಒಲ್ದು ಬರ್ತಾಳೆ ಅಂತ ಹೇಳಿದ್ರು ಅಲ್ವೇ? ಹಾಗೆ ಶತ್ರು ಬಾಧೆಯಿಂದ ಹೊರಗೆ ಬರ್ಬೋದು ಅಂತ ಕೂಡ ತಿಳಿಸ್ಕೊಟ್ರು. ಇವತ್ತೇನ್ ತಿಳಿಸ್ತಾರೆ ಗುರುಜಿ ತಿಳಿಯೋ ಮುನ್ನ ಸ್ವಾಗತಿಸ್ಬಿಡೋಣ ಅವರನ್ನ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ. ವೀಕ್ಷಕರೇ, ಈಗ ದಿನ ವಿಶೇಷ. ಗುರುಜಿ, ಇಂದಿನ ದಿನ ವಿಶೇಷದಲ್ಲಿ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ದಿನಗಳಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ವಿಶೇಷತೆ ಇರುತ್ತೆ. ಆದರೆ ಇವತ್ತಿನ ದಿವಸ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಪಂಚಾಂಗವನ್ನು ನೋಡಿ ಅದರಲ್ಲಿ ಏನು ವಿಶೇಷತೆ ಇದೆ, ಜೊತೆಗೆ ಇವತ್ತು ನಮ್ಮ ಕರೆ ಮಾಡ್ತಕ್ಕಂಥ ನಮ್ಮ ಮಹರ್ಷಿ ವಾಣಿಗೆ ಕರೆ ಮಾಡ್ತಕ್ಕಂತಹ ಅಭಿಮಾನಿ ದೇವರುಗಳು ನಿಮಗೆ ಯಾವೊಂದು ವಿಚಾರವಾಗಿ ಬೇಕಾಗಿದೆಯೋ ಆ ವಿಚಾರವನ್ನು ನೀವೆತ್ತಿದ್ರೆ ಆ ವಿಚಾರಕ್ಕೆ ತಕ್ಕನಾದಂತಹ ರೀತಿಯೇ ನಿಮಗೆ ಉಪದೇಶ, ಅದಕ್ಕೆ ಬೇಕಾದಂಥ ರೀತಿ ಉಪಯುಕ್ತವಾದಂಥ ಮಾಹಿತಿ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರ ನೋಡೋಣ. ಆ ತಿಥಿವಾರ ನಕ್ಷತ್ರ ಯೋಗಕರಣದಲ್ಲಿ ಯಾವ ವಿಷಯ ನಿಮಗೆ ಬೇಕನ್ಸುತ್ತೆ, ಇದು ಇವತ್ತಿಗೆ ಅನುಗುಣವಾಗಿರ್ತಕ್ಕಂಥದ್ದು, ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂತಹ ವಿಷಯವನ್ನೇ ಇವತ್ತು ನಾವು ತೆಗೆದುಕೊಳ್ಳೋಣ. ಯಾಕೆಂದರೆ ದಿನಂಪ್ರತಿ ಒಂದೊಂದು ವಿಶೇಷಗಳೇ ಇದೆ. ಆ ವಿಶೇಷಗಳಲ್ಲಿ ಇವತ್ತಿರ್ತಕ್ಕಂತಹ ವಿಶೇಷತೆ ಏನು ಅನ್ನೋದನ್ನು ನೋಡೋದೇ ಒಂದು ವಿಶೇಷ. ಬನ್ನಿ ಅದಕ್ಕೂ ಮುನ್ನ ದೇವಿನ ಪ್ರಾರ್ಥನೆ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ದುರ್ಗಾಂ ಬಾಹಿ ಬಾಹಿ ಸನಂದಾಂ ದುರ್ಗಾಂಬಿಕಾಯೈ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶ್ರೀಂ ಮಹಾಗಣಾಧಿಪತಿಯೇ ನಮಃ. ಗಣಾನಾನ್ತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಪಸ್ಸೇದ ಸಾಧನಂ. ಓಂ ನಿಶಸೇದ ಗಣಪತೆ ಗಣೇಶತ್ವಾಮಃ ಪ್ರಥಮಂ ಕವೇನ ನರದೆ ತತ್ರಿಯತೆ ಕಿಂಚನಾರೇ ಮಹಾಮರ್ಗಂ ಭಗವನ್ ಚಿತ್ರಮರ್ಚಾದ್. ಓಂ ಸರಸಜನಿರೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಗರೆ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ. ವಿಷ್ಣು ಪ್ರೇಯಸೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶ್ರೀಮತೀ ನಮಃ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತೆ ಶ್ರೀಮದ್ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರ್ಯೈ ನಮಃ. ಓಂ ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 1/7/2014 ಮಂಗಳವಾರ, ಚತುರ್ಥಿ ತಿಥಿ, ಜೊತೆಗೆ ಆಶ್ಲೇಷ ನಕ್ಷತ್ರ. ಇವತ್ತಿನ ವಿಶೇಷ ಏನು ಅಂತ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಲೋಚನೆ ಮಾಡ್ತಿದ್ವಿ. ಆದರೆ ಮಂಗಳವಾರ ಆಶ್ಲೇಷ ನಕ್ಷತ್ರ ಇದು ಬಹಳ ವಿಶೇಷ. ಯಾವೊಬ್ಬ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ದಿರಾ ಅಥವಾ ಚರ್ಮ ರೋಗದಿಂದ ನರಳ್ತಾ ಇರತಕ್ಕಂಥವ್ರಿಗೆ, ಈ ಚರ್ಮ ರೋಗದ ಸಮಸ್ಯೆ ಬರೀ ಹೆಣ್ಮಕ್ಳು ಮಾತ್ರವೇ ಅಲ್ಲ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ವಯೋವೃದ್ಧರಾಗಲಿ ಅಥವಾ ಬಾಲ್ಯಾವಸ್ಥೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರ ತನಕ ಈ ಸಮಸ್ಯೆಗಳಲ್ಲಿ ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಅಂತಹ ನೋವಿನಿಂದ ಇರತಕ್ಕಂಥವರಿಗೆ, ಚರ್ಮ ಬಾಧೆಯಲ್ಲಿ ಒದ್ದಾಡ್ತಾ ಇರತಕ್ಕಂಥವ್ರಿಗೆ ಇವತ್ತು ಮಂಗಳವಾರ ಸುಬ್ರಹ್ಮಣ್ಯೇಶ್ವರನಿಗೆ ಬಹಳ ಇಷ್ಟವಾದಂಥ ವಾರ. ಎರಡನೇದು ಚತುರ್ಥಿ, ಮೂರನೇದು ಆಶ್ಲೇಷ ನಕ್ಷತ್ರ. ಈ ಆಶ್ಲೇಷ ನಕ್ಷತ್ರ ಇದ್ದಾಗ ಇಂತಹ ದೋಷಗಳಿಗೆ ಪರಿಹಾರಕ್ಕೆ ಸೂಕ್ತವಾದಂತಹ ಸಮಯ. ಆದರೆ
ಮದುವೆ ವಿಳಂಬ ಅಂತಾಗಲೂ ಅಥವಾ ಚರ್ಮ ರೋಗದಿಂದ ನರಳುತ್ತಾ ಇರ್ತಕ್ಕಂಥವ್ರಿಗೂ ಇವತ್ತಿನ ದಿವಸ ಅವರಿಗೆ ಒಂದು ಬಹಳ ವಿಶೇಷವಾದಂತಹ ದಿನವಾದ್ದರಿಂದ ಇವತ್ತಿನ ದಿವಸ ಯಾರೊಬ್ಬರಿಗೆ ಚರ್ಮ ರೋಗದಲ್ಲಿ ಚರ್ಮ ಸುಕ್ಕುಗಟ್ಟಂಥದ್ದು, ಕಪ್ಪಾಗುವಂಥದ್ದು, ಕಪ್ಪು ಚುಕ್ಕೆಗಳಾಗುವಂಥದ್ದು, ಮೈಯೆಲ್ಲ ಒಂಥರ ಹಿಂಸೆ ಪಡುವಂಥ ರೀತಿಯಲ್ಲಿ ಆಗುವಂಥದ್ದು, ಮುಖದ ಲಕ್ಷಣ ಸಮಂಜಸವಾಗಿ ಇಲ್ದಿರೇ ಇರತಕ್ಕಂಥದ್ದು, ಹೆಣ್ಣು ಮಕ್ಕಳು ಮದುವೆ ವಯಸ್ಕರಾದರೂ ಸಹಿತ ಮುಖದಲ್ಲಿ ಒಂದು ವರ್ಚಸ್ಸು ಕಾಣದಿರೇ ಇರತಕ್ಕಂಥದ್ದು, ಈ ವಿಚಾರದಲ್ಲಿ ಪ್ರತಿಯೊಬ್ಬರ ಕಿವಿಯು ನೆಟ್ಟಗಾಗುತ್ತೆ. ಕಾರಣ ಮದುವೆ ವಯಸ್ಕರರ ಮಾತ್ರವೇ ಅಲ್ಲ, ಮದುವೆ ಆಗಬೇಕಾದವರು, ಆಗಿರ್ತಕ್ಕಂಥವರು, ಮದುವೆ ಆಗಿ 4 ಮಕ್ಕಳ ತಾಯಿ ಆದರೂ ಸಹಿತ ನಿಮ್ಮ ಮುಖಲಕ್ಷಣ ಚೆನ್ನಾಗಿರಬೇಕು, ಜೊತೆಗೆ ನಿಮ್ಮ ಮುಖಲಕ್ಷಣದಲ್ಲಿ ಒಂದು ಆಕರ್ಷಣೆ ಇರಬೇಕು, ಜೊತೆಗೆ ಒಂದು ಸಾತ್ವಿಕವಾದಂತಹ ಒಂದು ಕಳೆ ಇರಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡೋದ್ರಲ್ಲಿ ತಪ್ಪಿಲ್ಲ. ಅಂತಹ ಒಂದು ವಿಚಾರವಾಗಿ ತೆಗೆದುಕೊಂಡ್ರೆ ಇವತ್ತು ನಿಮ್ಮ ಮುಖಲಕ್ಷಣಕ್ಕೂ ಹಾಗೂ ಚರ್ಮಬಾಧೆಯಿಂದ ನರಳುತ್ತಾ ಇರ್ತಕ್ಕಂಥವ್ರಿಗೂ, ಇನ್ನು ಮದುವೆ ವಿಳಂಬ ಅಂತ ಅಂದ್ಕೊಂಡವ್ರಿಗೂ ಇಂತಹವರಿಗೆ ಸೂಕ್ತವಾದಂತಹ ರೀತಿ ಒಂದು ವಿಶೇಷವಾದಂತಹ ವನಸಿರಿಗಳನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಮೊದಲು ನಮ್ಮ ತೀರ್ಮಾನ ಇದ್ದಿದ್ದು ಸೋಮವಾರ, ಗುರುವಾರ ಇದು ವನಸಿರಿಗಳಿಗೆ ಸೀಮಿತವಾಗಿರಲಿ. ಆ ದಿನಗಳಲ್ಲಿ ವನಸಿರಿಗಳ ಬಗ್ಗೆ ಸೂಕ್ತವಾದಂತಹ ವೈದ್ಯಕೀಯ ಅಂದರೆ ಒಂದು ಆಯುರ್ವೇದಿಕಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ತಿಳಿಸೋಣ ಅಂತ. ಆದರೆ ಅದೇ ಪ್ರಕಾರ ತಿಥಿವಾರ ನಕ್ಷತ್ರಗಳಿದ್ದಾಗಲೂ ಸಹಿತ ಆಯಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ವಿಶೇಷತೆ ತಿಳಿಸಬೇಕು ಅಂತ ನನ್ನ ಸಂಕಲ್ಪ. ಆದರೆ ಇವತ್ತು ಮಂಗಳವಾರ ವಿಶೇಷವಾಗಿರ್ತಕ್ಕಂಥ ವಾರ, ಜೊತೆಗೆ ವಿವಾಹಕ್ಕೆ ವಿಳಂಬ ಆಗುವಂಥದ್ದು, ಮುಖದ ಸೌಂದರ್ಯ ಹೆಚ್ಚಿಸ್ಕೊಳ್ತಕ್ಕಂಥದ್ದು, ಚರ್ಮ ಬಾಧೆಯಿಂದ ಯಾರೊಬ್ಬರು ನರಳುತ್ತಾ ಇದ್ರು ಅವರಿಗೆ ಸೂಕ್ತವಾದಂತಹ ರೀತಿ ಒಂದು ಪರಿಹಾರ ಕೊಡ್ತಕ್ಕಂಥದ್ದು. ಈ 3 ಕಾಯಕವನ್ನು ನಮ್ಮ ಮಹರ್ಷಿ ವಾಣಿಯಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ 3 ಬಹಳ ವಿಶೇಷವೇ, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಸ್ತ್ರೀಯರಾಗಲಿ ಪುರುಷರಾಗಲಿ ಪ್ರತಿಯೊಬ್ಬರಿಗೂ ಅವರವ್ರು ಚೆನ್ನಾಗಿ ಕಾಣಬೇಕು, ಮುಖದ ವರ್ಚಸ್ಸಿರಬೇಕು, ಆ ತೇಜೋಮಯವಾಗಿರ್ತಕ್ಕಂಥ ತೇಜಸ್ಸು ಪ್ರತಿಯೊಬ್ಬರ ಮುಖದಲ್ಲೂ ರಾರಾಜಿಸಬೇಕು. ಅದಕ್ಕೆ ನೀವೇನು ಮಾಡಬೇಕು? ಸ್ವಲ್ಪ ಸಮಯ ಕಾದರೆ ಇದರ ರಹಸ್ಯಗಳನ್ನು ತಿಳಿಸ್ಕೊಡ್ತೇನೆ. ವಿರಾಮಕ್ಕೂ ಮುನ್ನ ತಿಳಿಸ್ತಾ ಇದ್ರಿ, ಇವತ್ತಿನ ವಿಶೇಷತೆಯಲ್ಲಿ ಒಂದು ವಿಶೇಷವಾದ ವನಸಿರಿಯ ಕುರಿತಾಗಿ ತಿಳಿಸ್ಕೊಡ್ತೇನೆ. ಚರ್ಮದಲ್ಲಿ ಹೊಳಪು ಕಾಣಬೇಕು, ಆಕರ್ಷಣೀಯವಾಗಿ ಕಾಣಬೇಕು ಅಂದ್ರೆ ಆ ವನಸಿರಿಯನ್ನ ಉಪಯೋಗಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಚರ್ಮ ಬಾಧೆಯಿಂದ ಕೂಡ ದೂರವಾಗಬಹುದು ಅಂತ ಹೇಳಿದ್ರಿ. ಮತ್ತೊಂದು ವಿಶೇಷ ಅಂದ್ರೆ ಬಹಳಷ್ಟು ಜನ ಕರೆ ಮಾಡೋರೆಲ್ಲ ಕೇಳೋದೇ ಒಂದು ಮದುವೆ ವಿಳಂಬ, ಅದರಿಂದ ಕೂಡ ಬೇಗ ಮುಕ್ತಿಯನ್ನ ಪಡಿಬಹುದು, ಅಂದ್ರೆ ಬೇಗ ಮದುವೆ ಕೂಡ ಆಗತ್ತೆ ಅಂತ ತಿಳಿಸ್ತಾ ಇದ್ರಿ ಅಲ್ವೇ ಗುರುಜಿ? ಹಾಗಾಗಿ ಕಾರ್ಯಕ್ರಮದ ಕೊನೆಯವರೆಗೂ ನೋಡ್ತಾ ಇರಿ ವೀಕ್ಷಕರೇ, ತಪ್ಪದೆ ಗುರುಜಿಯವರು ವಿಶೇಷವಾದ ಮಾಹಿತಿ ನೀಡಲಿದ್ದಾರೆ ಇವತ್ತು. ಈಗ ದರ್ಪಣಾಂಜನ ದರ್ಶನವನ್ನ ಮಾಡೋಣವಾ ಗುರುಜಿ? ಖಂಡಿತಮ್ಮ. ಓಂ ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂ ಶಕಂದಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಗ್ನೇಂ ಮನೋ ತ್ರಿಭುವನಭೂತಿಗರಿ ಪ್ರಸೀದ ಮಹ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀಂ ಮಾಮ್ಯಚ್ಯುತವಲ್ಲಭಾಂ ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂ ಶಕಂದಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಗ್ನೇಂ ಮನೋ ತ್ರಿಭುವನಭೂತಿಗರಿ ಪ್ರಸೀದ ಮಹ್ಯಂ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ತ್ರಿಗುಣಾತ್ಮಿಕ ಶ್ರೀಂ ಮಹಾಮೂರ್ತಯೇ ನಮಃ. ಅಮಲೆ ವಿಮಲೆ ಕಮಲೆ ಕಮಲೆ ನಿರ್ಮಲೆ ಟಹಡ ಸ್ವಃ. ಭಗವತೀಂ ಶ್ರೀಂ ಮಹಾಮೂರ್ತೆ ಶಾಕಾಂಬರೀಂ ಶ್ರೀಂ ಬನಶಂಕರೀ ದೇವಿ ನಮಃ. ಲಲಿತಾ ರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ನಮಃ. ಶ್ರೀಂ ಮುತ್ಯಾಲಂಬಿಗಾಯಿ ನಮಃ. ಗುರುಜಿ, ಮಂಗಳವಾರ ಚತುರ್ಥಿ ತಿಥಿ ಬಿದ್ದಿದೆ, ಜೊತೆಗೆ ಆಶ್ಲೇಷ ನಕ್ಷತ್ರ ತುಂಬಾ ವಿಶೇಷ ಅಂತ ಹೇಳ್ತಿದ್ರಿ. ಯಾರೆಲ್ಲರಿಗೆ ತುಂಬಾ ವಿಶೇಷವಾಗಿದೆ ದಿನ ಭವಿಷ್ಯದಲ್ಲಿ ತಿಳಿಸ್ಕೊಡ್ತೀರಾ ಈಗ? ಖಂಡಿತಮ್ಮ. ಓಂ ಗಂ ಗಣಪತಿ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಲ್ಲಿ
ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ, ಮನಸ್ಥಿತಿ ನೆಮ್ಮದಿಯಲ್ಲಿರತಕ್ಕಂಥದ್ದು, ಒಂದು ಆತಂಕಕ್ಕೆ ಒಳಗಾಗುವಂಥದ್ದು, ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಂಬಂಧಪಟ್ಟಂಗೆ, ಒಂದು ಮನೆ ಪತ್ರಗಳಾಗಿರ್ಬೋದು ಅಥವಾ ಸೈಟಿಂದ ಆಗಿರ್ಬೋದು ಅಥವಾ ಯಾವುದಾದ್ರು ಜಮೀನಿಗೆ ಸಂಬಂಧಪಟ್ಟದ್ದು ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳಾದರೂ ಸಹಿತ. ಯಾಕೆಂದರೆ ಕಾಗದ ಪತ್ರ ಅಂದರೆ ಎಲ್ಲರೂ ಆಲೋಚನೆ ಮಾಡೋದು ಸೈಟಿಂದ ಮನೆದ ಅಂತ. ಬರೀ ಸೈಟು ಮನೆಗೆ ಸಂಬಂಧಪಟ್ಟದ್ದು ಮಾತ್ರವೇ ಅಲ್ಲ, ಯಾವುದೇ ಒಂದು ಕಾಗದ ಪತ್ರವಾದರೂ ಅದರಲ್ಲಿ ಸಹಿ ವ್ಯತ್ಯಾಸವಾದರೂ, ನೀವು ಹಾಕ್ತಕ್ಕಂಥ ಸೈನ್ ವ್ಯತ್ಯಾಸವೋ ಅಥವಾ ಕಾಗದ ಪತ್ರಗಳಲ್ಲಿ ಬರವಣಿಗೆ ಏನಾದರೂ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ವಿಚಾರವೋ, ಇಂತಹದ್ರಲ್ಲಿ ಸಾಕಷ್ಟು ಆಸಕ್ತರಾಗಿ ತಲೆ ಕೆಡಿಸ್ಕೊಂಡು ಇಲ್ಲದಂಥ ರೀತಿ ಇವತ್ತು ದಿನವೆಲ್ಲ ವೇಸ್ಟ್ ಮಾಡಿಕೊಳ್ತೀರಿ. ಆದರೆ ಮೇಷರಾಶಿಯವರು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೆಲಸ ಕಾರ್ಯಗಳನ್ನು ಯಥೇಚ್ಛವಾಗಿ ಶ್ರದ್ಧೆಯಿಂದ ನೀವು ಮಾಡ್ಕೋಬೇಕಾದ್ರೆ ಇವತ್ತಿನ ದಿವಸ ವಲ್ಲಿ ಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಕೆಂಪು ಬಣ್ಣದ ಹೂವಾಗಲಿ, ಕೆಂಪು ಬಣ್ಣದ ಗಂಧವಾಗಲಿ ಅಥವಾ ಕೆಂಪು ವಸ್ತ್ರವಾಗಲಿ ಇಂತಹದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಇವತ್ತಿನ ದಿವಸ ಮೇಷರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳು, ಕೆಲಸ ಕಾರ್ಯಗಳು, ವಿದ್ಯಾರ್ಥಿಗಳ ಜೀವನ ಹಾಗೂ ನಿಮ್ಮ ವೃತ್ತಿ ರಂಗದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣತಕ್ಕಂಥ ದಿನ. ಇವತ್ತು ನೀವು ಶ್ರದ್ಧೆಯಿಂದ, ನೀವು ಒಳ್ಳೆ ಬುದ್ಧಿವಂತರಾಗಿ ಸಾಧ್ಯವಾದಷ್ಟು ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ಮತ್ತೊಬ್ಬರ ಕಡೆ ಹೇಳಿಸ್ಕೊಳ್ಳೋದಿರ, ಯಾರೊಬ್ಬರು ನಮಗೆ ಬೇಡ, ನಮ್ಮ ವೃತ್ತಿ ಧರ್ಮ ನಾವು ಎಷ್ಟು ಬೇಕೋ ಅಷ್ಟು ಶ್ರಮ ಮಾಡೋಣ, ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋಣ ಅಂದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಯಾವುದೇ ಒಂದು ವಿಚಾರವಾಗಾದರೂ ನಿಮ್ಮ ಆಲೋಚನೆಗೆ ನಿಲುಕದ್ದು, ಅಂದರೆ ನಿಮ್ಮ ಆಲೋಚನೆಯನ್ನು ಎಷ್ಟು ಬೇಕೋ ಅಷ್ಟು ಮಾಡಿ, ಮತ್ತಾರಿಂದಲೂ ಅದನ್ನು ಉಪದೇಶ ತೆಗೆದುಕೊಳ್ಳಿದ್ದೀರಾ, ನಿಮ್ಮ ಆಲೋಚನೆಗೆ ಬದ್ಧರಾಗಿ ನೀವು ಮಾಡಿದ್ದೇ ಕೆಲಸಗಳಾದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಿಗ್ಗೆ ಮನೆಯಿಂದ ಆಚೆ ಬರುವಂತಹ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ ತೆಗೆದುಕೊಂಡು ಆ ಉದ್ದಿನ ಬೇಳೆನ ನೈಋತ್ಯಾಭಿಮುಖವಾಗಿ ಅದನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಅಂಗಾರಕನ ಪ್ರಾರ್ಥನೆ, ಸಾಧ್ಯವಾದರೆ ಒಂದು ಶಕ್ತಿ ಆಲಯಕ್ಕೆ, ದೇವಿಯ ಆಲಯಕ್ಕೆ ಹೋಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಬನ್ನಿ, ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ದೂರಭಾರ ಪ್ರಯಾಣದ ವಿಚಾರ, ಸಾಕಷ್ಟು ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ವಿದ್ಯಾರ್ಥಿಗಳು ನಿಮ್ಮ ಓದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು, ಕೆಲವರು ವಿದೇಶಿ ಯಾತ್ರೆ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಹಾಗೆ ಹೆಣ್ಣು ಮಕ್ಕಳು ಇವತ್ತು ಕೇಶ ವಿನ್ಯಾಸ ಬಗ್ಗೆ, ಹೆಣ್ಣು ಮಕ್ಕಳು ಜಾಸ್ತಿ ಕೂದಲು ಬಗ್ಗೆ, ತಲೆಯಲ್ಲಿರ್ತಕ್ಕಂತಹ ಕೂದಲು ಮತ್ತಷ್ಟು ಚೆನ್ನಾಗಿ ಕಾಣಬೇಕು ಅಂತಲೋ, ಅದಕ್ಕೆ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋ ಇದ್ರ ಬಗ್ಗೆ ಸಹಿತ ಅಷ್ಟೇ ಚಿಂತನೆ ಮಾಡ್ತಿರ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದಲ್ಲಿ ಹೊರಡುವಾಗೂ ಸಹಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಅವರ ಆಶೀರ್ವಾದದೊಂದಿಗೆ ಆಚೆ ಹೊರಡತಕ್ಕಂಥದ್ದು ಬಹಳ ಸೂಕ್ತ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ರೀತಿ ಆಸಕ್ತರಾಗಿ ನಿಮ್ಮ ಉದ್ಯೋಗದಲ್ಲಿ ಮತ್ತಷ್ಟು ಹೆಚ್ಚು ಪ್ರಗತಿಯನ್ನು ಕಾಣಲಿಕ್ಕೋಸ್ಕರ ಇವತ್ತು ರಾಹುಕಾಲದಲ್ಲಿ ದೇವಿನ ದರ್ಶನ ಮಾಡಿ ಅಥವಾ ದೇವಿನ ಪ್ರಾರ್ಥನೆ ಮಾಡಿ. ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮಿಥುನ ರಾಶಿಯವರಿಗೆ. ಮುಂದಿನ ರಾಶಿನ ಸ್ವಲ್ಪ ಸಮಯದ ನಂತರ ನೋಡೋಣ. ಸ್ವರ ಜ್ಯೋತಿಷ್ಯ ವಿಭಾಗ. ಸ್ವರ ಜ್ಯೋತಿಷ್ಯ ವಿಭಾಗ ಅಂದ್ರೆ ಕರೆಗಳನ್ನ ಸ್ವೀಕರಿಸೋ ಸಮಯ ಅಂತ ಅರ್ಥ ಅಲ್ವಾ? ಬನ್ನಿ ಮೊದಲನೇ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸತೀಶ್? ನಾನು ಅಮೆರಿಕದಿಂದ ಮಾತಾಡ್ತಾ ಇದ್ದೀನಿ. ಅಮೆರಿಕದಿಂದ, ಬಹಳ ಸಂತೋಷ. ಕಾರ್ಯಕ್ರಮ ನೋಡ್ತಿರ್ತೀರಾ ಅಲ್ಲಿ ಕೂಡ? ನೋಡ್ತಿರ್ತೀನಿ, ಟೈಮ್ ಆದಾಗಿಲ್ಲ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸತೀಶ್ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರೂಜಿ ಇದ್ದಾರೆ, ಮಾತಾಡಿ ಸತೀಶ್. ಹಲೋ. ಥ್ಯಾಂಕ್ ಯು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಆಕ್ಚುಲಿ ನನ್ ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು. ಎಷ್ಟು ಪ್ರಯತ್ನ ಮಾಡಿದ್ರು ಯಾವ್ದು ಸಕ್ಸಸ್ ಆಗ್ಲಿಲ್ಲ ಇಲ್ಲಿವರೆಗೂ. ತುಂಬಾನೇ ವಿಳಂಬ ಆಗೋಗಿದೆ. ಇವತ್ತು ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನೇ ನಾವು ತಗೊಳ್ತಾ ಇದ್ದೇವೆ. ಮೊದಲನೇದಾಗಿ ಆದರೂ ನಿಮ್ಮ ಸ್ವರತರಂಗ ಪ್ರಕಾರ
ಇಲ್ಲಿವರೆಗೂ ತಾವು ಮದುವೆ ಸೆಟ್ ಆಗ್ತಾ ಇಲ್ಲ, ಸಾಕಷ್ಟು ಪ್ರಯತ್ನದಲ್ಲಿದ್ದೀವಿ ಅಂತ ಹೇಳ್ತಿದ್ರಿ. ಇನ್ನು ಸ್ವಲ್ಪ ದಿವಸ ಅಂದರೆ ಬಹುಶಃ ಇನ್ನೊಂದು 4 ತಿಂಗಳು ಹೀಗೆ ಇರುತ್ತೆ, ನಿಮ್ಮ ಪ್ರಯತ್ನ ನಡೀತಾನೆ ಇರುತ್ತೆ. 4 ತಿಂಗಳ ನಂತರ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ವಿಶೇಷತೆ ಕಾಣುತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ಇತ್ತೀಚಿನ ದಿನದಲ್ಲಿ ಬರೀ ಮದುವೆ ಒಂದೇ ವಿಚಾರ ಅಲ್ಲ, ಯಾವುದೇ ಒಂದು ವಿಚಾರ ತೆಗೆದುಕೊಂಡ್ರೂ ಎಲ್ಲ ವಿಚಾರಗಳು ಸಾಕಷ್ಟು ವಿಳಂಬ ಆಗ್ತಾ ಇದೆ. ಹೌದು. ಅದರಿಂದ ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು 4 ತಿಂಗಳು ತಾವು ಕಾಯಬೇಕಾಗತ್ತೆ. ಅಷ್ಟರೊಳಗಡೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಒಂದು ಅನುಷ್ಠಾನ ಹೇಳ್ತಿದ್ದೇನೆ. ಮದುವೆ ವಿಳಂಬ ಅಂತಿದ್ದೀರಿ, ಶೀಘ್ರವಾಗಿ ವಿವಾಹಕ್ಕೆ ಯೋಗ್ಯವಾದಂತಹ ಕಾಲ ನಿಮಗೆ ಮೂಡಿ ಬರಬೇಕಾದ್ರೆ ನೀವು ಪ್ರತಿ ಗುರುವಾರ 1 ಹಿಡಿಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆನ ಒಂದು ಹಳದಿ ಕಲರ್ ವಸ್ತ್ರದಲ್ಲಿ ಗಂಟು ಹಾಕಿ ಅದನ್ನು ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ, ಅಶ್ವತ್ಥ ಅಲ್ಲಿಲ್ಲ ಅಂದ ಪಕ್ಷದಲ್ಲಿ ಮನೆಯಲ್ಲೇ ಒಂದು ಅಶ್ವತ್ಥ ವೃಕ್ಷದ ಒಂದು ಚಿತ್ರ ಫೋಟೋನ ಮುಂದೆ ಇಟ್ಕೊಂಡು ಆ ವೃಕ್ಷದನ ಬುಡದಲ್ಲಿ ಆ ಒಂದು ಕಡಲೆಕಾಳನ್ನು ಗಂಟಿಡಿ, ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರು ದೇವಾಲಯಕ್ಕೆ ಗುರುವಾರ ಸಾಯಂಕಾಲ ತೆಗೆದುಕೊಂಡು ಕೊಟ್ಬಿಡಿ. ಈ ಪ್ರಕಾರ 9 ಗುರುವಾರ ನೀವು ಮಾಡಿದ್ದೇ ಆದರೆ ಕಡಲೆಕಾಳನ್ನು ಖಂಡಿತವಾಗ್ಲೂ ನಿಮ್ಮ ಲಗ್ನದಲ್ಲಿರ್ತಕ್ಕಂಥ ಏನೇ ಒಂದು ಗುರುದೋಷ ಆಗಲಿ ಅಥವಾ ಲಗ್ನದೋಷ ಆಗಲಿ ವಿವಾಹಕ್ಕೆ ಯೋಗ್ಯವಾದಂಥ ಕಾಲವು ಸಹಿತ ಶೀಘ್ರವಾಗಿ ಬರುತ್ತೆ. ಧನ್ಯವಾದಗಳು ಸತೀಶ್, ತುಂಬಾ ಖುಷಿ ಅನಿಸ್ತು ಅಮೆರಿಕದಿಂದ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬುಧನ ಅನುಗ್ರಹ ಇದೆ. ಕರ್ಕಾಟಕ ರಾಶಿಯವರು ಇವತ್ತು ಪ್ರಯಾಣದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಬಹಳ ಒಳ್ಳೆ ಕಾಲ. ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ನೀವು ಇವತ್ತಿನ ದಿವಸ ಚಂದ್ರನ ಪ್ರಾರ್ಥನೆ ಮಾಡಿ, ದೇವಿಯ ಆಲಯಕ್ಕೆ ಹೋಗಿ ತಾಯಿಗೆ ಒಂದಿಷ್ಟು ಕುಂಕುಮಾರ್ಚನೆ ಅಥವಾ ಶ್ವೇತ ಪುಷ್ಪಗಳಿಂದ ಬಿಳಿ ಹೂವುಗಳಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ಯಾರಾದರೂ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಸಿಹಿ ತಿನ್ನಿಸ್ತಕ್ಕಂಥದ್ದು, ಈ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ಮಾಡಿದ್ರೆ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ನೆಮ್ಮದಿ ತಂದುಕೊಳ್ಬೇಕಾದ್ರೆ ದೇವಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ. ಮನೆಯಿಂದ ಆಚೆ ಕೊಡಬೇಕಾದ್ರೆ ಗಂಧದ ಚಕ್ಕೆಯಿಂದ ಗಂಧ ತೆಗೆದು, ಶ್ರೀಗಂಧದ ಚಕ್ಕೆಯಿಂದ ನೀವೇ ಸ್ವತಃ ಗಂಧ ತೆಗಿಬೇಕು. ಗಂಧದ ಪೌಡರ್ನ ಉಪಯೋಗಿಸ್ತಕ್ಕಂಥದ್ದಲ್ಲ. ಗಂಧದ ಪೌಡರ್ ಉಪಯೋಗಿಸಿದ್ರೆ ಅದು ಹಳದಿ ಕಲರ್ ಆಗುತ್ತೆ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ನೀವೇ ಗಂಧದ ಕಲ್ಲನ್ನು ಕ್ಲೀನಾಗಿ ತೊಳೆದು ಗಂಧ ತೆಗಿಬೇಕು. ಅದು ಸ್ವಲ್ಪ ಶ್ವೇತವರ್ಣವಾಗಿರುತ್ತೆ. ಅಂತಹ ಗಂಧದಿಂದ ನಿಮ್ಮ ಮನೆದೇವರ ಪಾದಕ್ಕೊಂಚೂರು ಗಂಧ ಇಟ್ಟು ಉಳಿದಿರ್ತಕ್ಕಂತಹ ಗಂಧವನ್ನು ನೀವು ಹಣೆಗಿಟ್ಕೊಂಡ್ರೆ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೋಬಹುದು. ಎಂಥ ಶತ್ರುಗಳಾದರೂ ಸಹಿತ ಮಿತ್ರರಾಗ್ತಾರೆ. ಒಳ್ಳೆಯದಾಗಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಗರ್ಜನೆ ಅಷ್ಟಿಲ್ಲ. ಯಾಕೆಂದರೆ ಎಲ್ಲ ಕೆಲಸಗಳಲ್ಲೂ ಯಾವುದೇ ಒಂದು ಕೆಲಸಗಳಲ್ಲೂ ಸಹಿತ ಲಾಭ ಕಾಣದಿರ ಭಾಳ ಸುಸ್ತಾಗ್ತಾ ಇದ್ದೀರಿ. ಎಲ್ಲ ಕೆಲಸಗಳು ಇನ್ನೇನು ಹತ್ತಿರಕ್ಕೆ ಬಂದು ಕೈ ಜಾರಿ ಬೀಳ್ತಾ ಇದೆ. ಭೂಮಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ನೀವು ಮಾಡ್ತಾ ಇರತಕ್ಕಂತಹ ನಿಮ್ಮ ವೃತ್ತಿ ರಂಗದಲ್ಲಿ ಯಾವುದೇ ಒಂದು ಕೆಲಸವಾದರೂ ಸಹಿತ ಅಷ್ಟು ಸಮಂಜಸವಲ್ಲ. ಅದರಲ್ಲೂ ಇವತ್ತು 4 ಗಂಟೆಯಿಂದ 6 ಗಂಟೆ ತನಕ, ಇವತ್ತು ಮಧ್ಯಾಹ್ನಿಕ 4ರಿಂದ 6 ಗಂಟೆ, ಸಂಜೆ 6 ಗಂಟೆ ತನಕ ಇಲ್ಲದ ಸಮಸ್ಯೆಗಳು, ಇಲ್ಲದಂತಹ ಆಪಾದನೆಗಳು, ನೀವು ಮಾಡದಿರತಕ್ಕಂಥ ಕೆಲವು ತಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದಂಥ ಪ್ರಸಂಗ ಎದುರಾಗ್ಬೋದು. ಇವತ್ತು ಜೋಪಾನ. ಈ ಸಮಯದಲ್ಲಿ ಯಾರೊಂದಿಗೆ ಮಾತಾಡಬೇಡಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಹೆಚ್ಚು ತೆಗೆದುಕೊಳ್ಳೋದು, ಅಂಥ ಸಮಯದಲ್ಲಿ ಸೈನ್ ಹಾಕುವಂಥದ್ದು, ಅಥವಾ ಯಾರಾದರೂ ಎಲ್ಲಾದರೂ ಪ್ರಯಾಣಕ್ಕೆ ದೂರಭಾರ ಕರೆದ್ರೆ, ಅಥವಾ ಏನಾದರೂ ಒಂದು ಪಾರ್ಟಿನೋ ಸಂತೋಷದ ಒಂದು ಕೂಟವೋ ಏನೋ ಒಂದು ವಿಚಾರವಾದರೂ ಈ ಸಮಯದಲ್ಲಿ ನೀವು ಭಾಗವಹಿಸೋದು ಅಷ್ಟು ಸೂಕ್ತವಲ್ಲ. 4 ಗಂಟೆಯಿಂದ 6 ಗಂಟೆ ತನಕ ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಾಗಿರಿ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದು ಪ್ರಯಾಣ ಆದರೂ ಸಹಿತ ಸ್ವಲ್ಪ ಜೋಪಾನ ನೋಡಿಕೊಂಡು ಮಾಡಿ. ಗಾಡಿ ಓಡಿಸ್ಬೇಕಾದ್ರೆ ಮೈ ತುಂಬ ಕಣ್ಣಿರಲಿ. ದುಡುಕಿ ಬಹಳಷ್ಟು ವೇಗವಾಗಿ ಸ್ಪೀಡಾಗಿ ಹೋಗಿ ನೀವು ತೊಂದರೆ ಮಾಡಿಕೊಂಡು ಮತ್ತೊಬ್ಬರಿಗೂ ತೊಂದರೆ ಆಗುವಂಥ ಲಕ್ಷಣಗಳು ಸಾಕಷ್ಟು ಕಂಡು ಬರುತ್ತೆ. ಎಚ್ಚರ ಇರಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಎಲ್ಲರಲ್ಲೂ ಒಂದು ಕಳಮಳ ಉಂಟಾಗಿದೆ. ಯಾರ್ಯಾರ್ದು ಕನ್ಯಾ ರಾಶಿಯಾಗಿದೆಯೋ ನೀವೆಲ್ಲರೂ ಮಾಡ್ತಕ್ಕಂಥ ಕೆಲಸಗಳನ್ನು 2 ಕೆಲಸ ತಲೆಯಲ್ಲಿಟ್ಕೊಂಡಿರ್ತೀರಿ. ಒಂದೆಜ್ಜೆ ಮುಂದೆ ಹಾಕಬೇಕಾದರೂ ಒಮ್ಮೆ ಆಲೋಚನೆ ಮಾಡಬೇಕಾದ ಪ್ರಸಂಗ ಎದುರಾಗಿದೆ. ಈ ಕೆಲಸ ಮಾಡೋದಾ ಬಿಡೋದಾ, ನಾನು ಇವತ್ತಿಂಥ ಕಡೆ ಹೋಗಬೇಕು, ಹೋಗೋದಾ ಬೇಡವಾ, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆ ಏನೋ ಒಂದು ಸ್ನೇಹ ಬೆಳೆಸಬೇಕು, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ನಾವಿಬ್ಬರು ಅಗ್ರಿಮೆಂಟ್ ಹಾಕ್ಕೊಳ್ಬೇಕು, ಅಥವಾ ಒಂದು ಸಹಿ ಹಾಕಬೇಕು,
ಇವತ್ತು ಮಾಡೋದಾ ಬೇಡವಾ, ಮೊದಲು ಮನೆಯಿಂದ ಆಚೆ ಹೊರಡೋದೇ ಬೇಡವಪ್ಪ ಅನ್ನೋ ಥರ ಕನ್ಫ್ಯೂಷನಲ್ಲಿ ಸಾಕಷ್ಟು ಜನ ಕನ್ಯಾ ರಾಶಿಯವರಿದ್ದೀರಿ. ಯಾಕೆಂದರೆ ನಿನ್ನೆಯಷ್ಟೇ ಮಾಡದಿರತಕ್ಕಂಥ ಸಮಸ್ಯೆಗಳಿಗೆ ತಲೆನೋವನ್ನು ತಂದುಕೊಂಡಿದ್ದೀರಿ. ಹಾಗೆ ಇವತ್ತು ಬೆಳಿಗ್ಗೆ ಎದ್ದಾಗಲಿಂದ ಸ್ವಲ್ಪ ಲೈಟಾಗಿ ತಲೆಭಾರ ಇರತಕ್ಕಂಥದ್ದು, ತಲೆನೋವು ಆಗಲಿ, ಅಥವಾ ನಿಮ್ಮ ಎರಡೂ ಭಾಗದ ಕಪಾಳಗಳು ಅಂದರೆ ಈ ದವಡೆಯ ಮೇಲ್ಭಾಗ ಇಲ್ಲಿ ನೋವು ಬರ್ತಕ್ಕಂಥದ್ದಾಗಲಿ, ಅಥವಾ ಬೆನ್ನಿನ ಸೆಂಟ್ರ್ ಮೂಳೆ, ಬೆನ್ನಿನ ಮಧ್ಯಭಾಗದಲ್ಲಿ ಮೂಳೆ ನಿಮಗೆ ಸಾಕಷ್ಟು ನೋವು ಬರ್ತಕ್ಕಂಥದ್ದು, ಬೆನ್ನು ನೋವು ಇರತಕ್ಕಂಥದ್ದು, ಅಥವಾ ಕಾಲಿನ ಹಿಮ್ಮಡಿ ನೋವು ಬರ್ತಕ್ಕಂಥದ್ದು. ನೋಡಿ, ಆರೋಗ್ಯದಲ್ಲೂ ಸಹಿತ ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ವ್ಯತ್ಯಾಸಗಳಿದೆ. ಜೋಪಾನ. ಇವತ್ತು ಏನೇ ಮಾಡಬೇಕಾದ್ರೂ, ನೀವು ತೆಗೆದುಕೊಳ್ತಕ್ಕಂಥ ಆಹಾರವಾದರೂ, ಆಹಾರ ತೆಗೆದುಕೋಬೇಕಾದ್ರೂ ಭಾಳ ಜೋಪಾನ. ಎಷ್ಟು ಬೇಕೋ ಅಷ್ಟು. ಜೊತೆಗೆ ಯಾರೊಂದಿಗೆ ಮಾತಾಡಬೇಕಾದ್ರೂ ಆದಷ್ಟು ಮೌನದಲ್ಲಿದ್ದರೆ ಬಹಳ ಉತ್ತಮ. ನೀವು ಇನ್ನೊಬ್ಬರ ಹಿತಕ್ಕಾಗಿ, ಇನ್ನೊಬ್ಬರ ಒಳಿತಕ್ಕಾಗಿ ನೀವೆರಡು ಆಡ್ತಕ್ಕಂಥ ಮಾತಿದ್ರು ಆ ಮಾತು ಬೇರೆ ತರಹ ಕೇಳಿಸ್ಕೊಂಡು ಇನ್ನಲ್ದಂಥ ಸಮಸ್ಯೆಗಳನ್ನು ನೀವು ತಂದಿಟ್ಕೊಳ್ಬೇಕಾಗತ್ತೆ. ಜೋಪಾನ. ಕನ್ಯಾ ರಾಶಿಯವರ ಭವಿಷ್ಯತ್ತು ಸಮಂಜಸವಾಗಿಲ್ಲ. ಮುಂದಿನ ರಾಶಿ ಸ್ವಲ್ಪ ಸಮಯದ ನಂತರ ನೋಡೋಣ. ಖಂಡಿತ ಗುರುಜಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನ್ ಭಾರತಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಭಾರತಿ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಓಕೆ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮ್ದು ಮದ್ವೆ ಆಗಿ 84 ಅಲ್ಲಿ ಮದ್ವೆ ಆಗಿದ್ದು. ನಮ್ದು ಡೈವರ್ಸ್ ಹಾಕಿ 2000 ಇಸ್ವಿಯಲ್ಲಿ ಡೈವರ್ಸ್ ಆಯ್ತು. ನನ್ಗೊಬ್ಳು ಮಗಳಿದ್ದಾಳೆ, ಅವಳ ತಂದೆ ಹತ್ರನೇ ಇದ್ದಾರೆ. ನಾನ್ ನೋಡಕ್ ಆಗ್ತಾ ಇಲ್ಲ, ನೋಡ್ತೀನಾ ಇಲ್ವಾ ಹೇಳಿ ಗುರುಜಿ. ಮಗಳಿಗೆ ಎಷ್ಟು ವಯಸ್ಸು? ಅವಳು 91 ಅಲ್ಲಿ ಹುಟ್ಟಿದ್. 22. ಮಗಳಿಗೆ ತಾಯಿ ನೋಡ್ಬೇಕು ಅನ್ನೋ ಒಂದು ಪ್ರೀತಿ ವಿಶ್ವಾಸ ಮಗಳಲ್ಲಿಲ್ವಾ? ಅದು ಕಾಂಟ್ಯಾಕ್ಟ್ ಇಲ್ಲ ಸರ್ ನಮ್ಗೂ. ಅವ್ರು ಮೈಸೂರಲ್ಲಿ ಇದ್ದಾರೆ, 2ನೇ ಮದುವೆ ಮಾಡ್ಕೊಂಡು. ಕಾಂಟ್ಯಾಕ್ಟ್ ಇಲ್ಲ. ಹೋದ್ರೆ ಕೋರ್ಟ್ ಥ್ರೂ ಹೋಗಿ ಅಂತಾರೆ. ಕೋರ್ಟ್ ಹೋಗಿ ಅಷ್ಟು ಹಣ ಇಲ್ಲ ನನ್ನ ಹತ್ರ ಈಗ. ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳಿ ತಾಯಿ. ಹೇಳಿ ಸರ್. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಹೆತ್ಕರಳಿದೆಯಲ್ಲ ತಾಯಿ, ಆ ತಾಯಿ ಮಕ್ಕಳ ಬಾಂಧವ್ಯದ ಮುಂದೆ ಯಾವ ಕೋರ್ಟು, ಯಾವ ಕಚೇರಿ, ಯಾವ ನ್ಯಾಯಸ್ಥಾನ ಅಥವಾ ಯಾವೊಬ್ಬರು ಬಂದು ತೀರ್ಮಾನ ಮಾಡಿದ್ರು ಸಹಿತ ಒಳಗಡೆ ಆಂತರಿಕವಾಗಿ ಮಾತಾಡ್ತಕ್ಕಂತಹ ಭಾಷೆ ಇದೆ. ಆ ಭಾಷೆಗೆ ಯಾರು ಅಡ್ಡಿಪಡಿಸ್ಲಿಕ್ಕೆ ಆಗುದಿಲ್ಲ. ಎಂಥ ಕಡಿವಾಣ ಹಾಕಿ ಕೂಡಿಸ್ಕೊಂಡ್ರು, ಈ ಕಡೆ ಆ ಕಡೆ ಪರದೆಗಳನ್ನು ಹಾಕಿ ಮಧ್ಯದಲ್ಲಿ ಒಂದು ಗೋಡೆನೇ ನಿರ್ಮಿಸಿದ್ರು. ಆ ಹೆತ್ತುಕರಳಿಗೆ ತಾಯಿ ಮಕ್ಕಳ ಬಂದ ಒಂದು ಆ ಸಂಬಂಧ, ಆ ಅನುಬಂಧ ಯಾರು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ನೀವು ಆ ಪ್ರಾಂತ್ಯದಲ್ಲಿ ಇದ್ರು ಸಾಕು. ನೀವು ಮೈಸೂರಲ್ಲಿ ಆ ಮಗು ಇರ್ತಕ್ಕಂಥ ಸ್ಥಳದಲ್ಲಿ ನೀವು ಓಡಾಡಿದ್ರೆ ಅವ್ರು ಇಮಿಡಿಯೇಟ್ ಗೋಚರಿಸುತ್ತೆ, ನನ್ನದು ಹೆತ್ತ ತಾಯಿ, ನಾನು ಜನ್ಮ ಕೊಟ್ಟವಳು ಇಲ್ಲೆಲ್ಲೋ ಓಡಾಡ್ತಿದ್ದಾಳೆ ಅಂತ. ಖಂಡಿತ ಆ ಒಂದು ಇದಿರುತ್ತೆ. ಆದ್ರೆ ನೀವು ಆ ಸಂಬಂಧನ ಬಿಟ್ಕೊಂಡು ಹೋಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕಾರ್ಯದ ಒತ್ತಡ, ಕೆಲಸ ಕಾರ್ಯದ ಒತ್ತಡದಲ್ಲಿ ಅದು ದೂರ ಆಗೋಗ್ಬಿಡತ್ತೆ. ನಿಮಗೆ ಮಗಳನ್ನ ನೋಡ್ಬೇಕು ಅಂತಕ್ಕಂಥ ಆಸೆ ಇದೆ, ಆದ್ರೆ ಆ ಮಗಳಿಗೆ ತಾಯಿ ನೋಡ್ಬೇಕು ಅನ್ನೋ ಆಸೆ ಅವಳಲ್ಲಿ ಹೇಗಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಅಗಲಿರ್ತಕ್ಕಂಥ ಸಮಯ ಬಹುಶಃ ಸಾಕಷ್ಟು ಸಮಯ ಆಗಿರ್ಬೇಕು ಅನ್ಸುತ್ತೆ, ನೀವಿಬ್ರು ಬಿಟ್ಟು ಅಲ್ವ ತಾಯಿ? ಹೌದು ಸರ್, 14 ವರ್ಷ ಆಗ್ತದೆ ಹೆಚ್ಚು ಕಡಿಮೆ. 14 ವರ್ಷ. ಒಮ್ಮೆನೂ ಬಂದು ನಿಮ್ಮ ಮಗಳು ನಿಮ್ಮ ನೋಡ್ಲಿಲ್ವಾ? ಇಲ್ಲ ಸರ್, ಬರ್ಲಿಲ್ಲ. ನಾನು ಚಿಕ್ಕ ಅವಳು 9 ವರ್ಷ 7 ವರ್ಷ 9 ವರ್ಷನ ಅಷ್ಟೇ ಅವಾಗ ನೋಡಿದ್ದು. ಈಗ 14 ವರ್ಷನೇ ಆಗೋಯ್ತು ಹೆಚ್ಚು ಕಡಿಮೆ. ಬಾ, ತಾಯಿ ಮಕ್ಕಳನ್ನ ಅಗಲಿಸುವಂತಹ ಕೆಲಸ ಯಾರು ಸಹಿತ ಮಾಡಬಾರ್ದು. ಯಾಕೆಂದ್ರೆ ಡೈವರ್ಸ್ ಆಗ್ತಕ್ಕಂಥದ್ದು ಅವರೆಲ್ಲಿ ಹುಟ್ಟುತ್ತಾರೋ, ಅವ್ರದ್ದೇನಿರುತ್ತೋ ಇವ್ರದ್ದೇನಿರುತ್ತೋ, ಒಂದು ಗಂಡು ಹೆಣ್ಣಿನ ಮಧ್ಯದಲ್ಲಿ ಬಂದು ಹೋಗ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಆದ್ರೆ ಈ ತಾಯಿ ಮಕ್ಕಳ ಇದೆಯಲ್ಲ, ಈ ಮಾತೃ ಸಂಬಂಧ ಇದು ಬಹಳ ದೊಡ್ಡದು. ನಮ್ಮಲ್ಲಿ ಇನ್ನೂ ಹಿಂದುತ್ವ ಇದೆ, ಇನ್ನೂ ಒಂದು ವಿಶೇಷವಾಗಿದೆ. ಮಳೆ ಸಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇದೆ ಅಂದ್ರೆ ಈ ಕೆಲವೆಲ್ಲ ಇನ್ನೂ ಆಧ್ಯಾತ್ಮಿಕ ಧಾರ್ಮಿಕದಲ್ಲಿ ಇಂಥ ಒಂದು ವಿಚಾರವಾಗಿ ಸಾಕಷ್ಟು ಉನ್ನತ ಸ್ಥಿತಿಯಲ್ಲಿದೆ. ಇದಕ್ಕೆ ಧಕ್ಕೆ ಬರೋ ತರ ಮಾಡ್ಕೊಳ್ಬಾರ್ದು. ತಾಯಿ, ನೀವು ಒಂದು ಕೆಲಸ ಮಾಡಿ, ನೀವು ಆ ಮಗಳು ಇರ್ತಕ್ಕಂತಹ ಒಂದು ಪ್ರಾಂತ್ಯ ನಿಮಗೆ ಗೊತ್ತಾ? ಮೈಸೂರು ಸರ್. ಮೈಸೂರು. ಒಮ್ಮೆ ಆ ಪ್ರಾಂತ್ಯದಲ್ಲಿ ಓಡಾಡಿ. ಆ ಪ್ರಾಂತ್ಯದಲ್ಲಿ ನೀವು ಓಡಾಡಿದ್ರು ಸಾಕು, ನಿಮ್ಮ ಮಗಳು ಒಮ್ಮೆ ಎದುರುಗ ಬಂದು ಒಂದ್ಸತಿ ನಿಮ್ಮನ್ನ ಅಮ್ಮ ಅಂದ್ರೆ ಆಮೇಲೆ ಯಾವ ಕಾನೂನು ಕಡಲೆ ಏನೂ ಮಾಡೋದಿಲ್ಲ. ಯಾಕೆಂದ್ರೆ ತಾಯಿ ಮಕ್ಕಳನ್ನ ಬಿಡಿಸುವಂತ ಕೆಲಸ ಯಾವ ಪುಣ್ಯಾತ್ಮರು ಮಾಡೋದಿಲ್ಲ. ಮಾಡಿ ನೀವು ನೋಡಿ ಆದಷ್ಟು ಬೇಗ. ಯಾಕೆಂದ್ರೆ ಅದು ಚಿಕ್ಕ ಮಗು, ಬಹುಶಃ 7, 8, 9 ವರ್ಷ ಅಂದ್ರೆ ಅದಾದ್ಮೇಲೆ ತುಂಬಾ ದಿವಸಗಳ ಗ್ಯಾಪ್ ಆಯ್ತು ಅಲ್ವಮ್ಮ? ಆ ಗ್ಯಾಪ್ ಅಲ್ಲಿ ಆ ಮಗಳು. ಗುರುಜಿ, ಮುಂದಿನ ಕರೆಯನ್ನ ಸ್ವೀಕರಿಸೋಕ್ಕೂ ಮುನ್ನ ಭಾರತೀಯವರಿಗೆ ಅವರ ಸಮಸ್ಯೆಗೆ ಪರಿಹಾರ ತಿಳಿಸ್ತೇನೆ ಅಂದ್ರಿ. ಖಂಡಿತಮ್ಮ. ಏನು ಪರಿಹಾರ ತಿಳಿಸೋದು? ಒಂಥರ ಇದು ಕಣ್ಣೀರಿನ ಕಥೆನೇ ಸರಿ. ತಾಯಿ ಮಕ್ಕಳ ಮಧ್ಯದಲ್ಲೂ ಸಹಿತ ಇಂತಹ ಅಗಲುವಿಕೆ, ಇದು ಯಾವ ಜನ್ಮದ ಪ್ರಾರಬ್ಧ ಕರ್ಮ
ಡೈವರ್ಸ್ ಅಂತೂ ಆಗೋಗುತ್ತೆ. ಒಂದು ಗಂಡ ಹೆಂಡತಿಯರ ನಡುವೆ ಬಂದಂತಹ ಚಿಕ್ಕ ಜಗಳವೋ ದೊಡ್ಡ ಜಗಳವೋ ಅದು ಕೊನೆಗೆ ಕೋರ್ಟ್ ಮೆಟ್ಲತ್ತಿ ಇಬ್ಬರು ಡೈವರ್ಸ್ ಆಗ್ತಾರೆ. ಆದರೆ ಆ ದಂಪತಿಗಳು ಹುಟ್ಟಿರ್ತಕ್ಕಂಥ ಮಕ್ಕಳು ಅವರೆಂಥ ನತದೃಷ್ಟರಾಗ್ತಾರೆ. ನಿಜಕ್ಕೂ ಇದರ ಬಗ್ಗೆ ತುಂಬ ಬಾಧನೆ ಆಗತ್ತೆ. ಇದು ಬರೀ ಭಾರತೀಯರೊಬ್ಬರ ಸಮಸ್ಯೆ ಅಲ್ಲ, ಇಂಥ ಸಾಕಷ್ಟು ಜನ ಮನೆಗಳಲ್ಲಿ ಈ ಸಮಸ್ಯೆ ಇದೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸಣ್ಣ ಪುಟ್ಟಾಣಿ ಮಕ್ಕಳಿರ್ತವೆ, ಅವಕ್ಕೇನೋ ಇನ್ನೂ ಪ್ರಪಂಚದ ಜ್ಞಾನವಿರೋದಿಲ್ಲ. ಒಳ್ಳೆ ಒಂದು ಸಂಸ್ಕಾರ ಆಗಲಿ ಅಥವಾ ದೊಡ್ಡವರು ಚಿಕ್ಕವರು ಅಂತಾಗಲಿ ಅಥವಾ ತಂದೆ ತಾಯಿ ಅಂತಾಗಲಿ ಆ ಪ್ರೀತಿ ವಿಶ್ವಾಸ ಬಾಂಧವ್ಯದ ಬಗ್ಗೆ ಅಲ್ಲಿರ್ತಕ್ಕಂಥ ಆ ಪ್ರೀತಿನ ಹಂಚ್ಕೊಳ್ಳೋದಕ್ಕೂ ಅವ್ರ ಕೈಲಿ ಆಗೋದಿಲ್ಲ. ಇದು ಯಾರ ಕರ್ಮ ಅನ್ನೋಣ? ಹುಟ್ಟಿರ್ತಕ್ಕಂಥ ಮಕ್ಕಳ ಕರ್ಮವ ಅಥವಾ ಇವರಿಬ್ಬರ ದಂಪತಿಗಳ ಕರ್ಮವ ಅಥವಾ ಅವರ ಪ್ರಾರಬ್ಧ ಕರ್ಮದಿಂದ ಇಂತಹ ಒಂದು ನೋವನ್ನು ಅನುಭವಿಸ್ತಾರ ಅಥವಾ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಇಬ್ಬರೂ ಸಹಿತ ಬೇರೆ ಆಗಿ ಇಬ್ಬರು ಅವ್ರವ್ರ ಜೀವನ ಅವರವರು ಮತ್ತೊಂದು ಹೆಣ್ಣನ್ನು ನೋಡ್ಕೊಳ್ಬೋದು ಅಥವಾ ಮತ್ತೊಂದು ಗಂಡನ್ನು ನೋಡ್ಕೊಂಡು ಇವರು ಮದುವೆ ಆಗ್ಬೋದು. ಆದರೆ ಮಕ್ಕಳ ಹಣೆ ಬರ, ಆ ಸಣ್ಣ ಮಕ್ಕಳು ಪುನಃ ಒಂದು ಹೊಸ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಆ ಬಂದಂತಹವರು ಆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಂತೋಷ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಎಲ್ಲ ಒಳ್ಳೆ ಮನಸ್ಸೇ ಇರುತ್ತೆ. ಆದರೆ ನಂದು ತಂದು ಅನ್ನೋದಿರುತ್ತಲ್ಲ, ನನ್ನ ಗರ್ಭದಲ್ಲಿ ಹುಟ್ಟಿದಂಥ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಆಸೆ. ಇನ್ನೊಬ್ಬರ ಹೊಟ್ಟೆಲಿ ಹುಟ್ಟಿದಂಥ ಮಗು ನಾನು ಯಾಕೆ ಹೀಗೆ ನೋಡ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಮನಸ್ಸಲ್ಲಿ ಬಂದು ಕೂತ್ಕೊಂಡ್ರು ಅದು ಬಾಧೆ. ಅಥವಾ ಆ ಪುಣ್ಯಾತ್ಮರು ಆ ಮಗುನ ಚೆನ್ನಾಗಿ ನೋಡ್ಕೊಂಡಿರ್ಬೋದು. ಏನೇ ನೋಡ್ಕೊಂಡ್ರು ಸಹಿತ ಹೆತ್ಕರಳು 4 ದಿವಸ ಕೋಪಕ್ಕೆ ದೂರ ಮಾಡ್ಬೋದು. ನೋಡಿ, ಈಗಲೂ ಸಹಿತ ಆ ತಾಯಿ ತನ್ನ ಮಗುನ ನೋಡಬೇಕು ಅನ್ನೋ ಒಂದು ಹಂಬಲ ಅವ್ರಿಗಾಯಿತು. ಈಗಲೇ ಅಲ್ಲ, 99 ವರ್ಷದ ವಯೋವೃದ್ಧರಾದರೂ ತನ್ನ ಮಕ್ಕಳನ್ನು ನೋಡಿದ್ರೆ ಇನ್ನೂ ಆಗ ಹುಟ್ಟಿರ್ತಕ್ಕಂಥ ಮಕ್ಕಳು ತೊಡೆ ಮೇಲೆ ಮಲಗಿಸ್ಕೊಂಡು ಹೇಗೆ ಅವರು ಲಾಲನೆ ಪಾಲನೆ ಮಾಡ್ತಿರ್ತಾರೋ ಆ ತರಹ ಒಂದು ಮಾತೃ ಪ್ರೇಮನ ತೋರಿಸ್ತಾರೆ. ಅದು ಹೆಣ್ಣಿನ ಧರ್ಮ. ಜೊತೆಗೆ ನಮ್ಮ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಅನುಷ್ಠಾನಗಳ ಫಲ. ಸಾಕಷ್ಟು ಜನ ಎದುರುಗ ಜೋರಾಗಿ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳ ಮೇಲಾಗಲಿ ಗಂಡನ ಮೇಲಾಗಲಿ ಜೋರಾಗಿ ಮಾತಾಡ್ತಾರೆ ಹೆಣ್ಮಕ್ಳು. ಆದರೆ ಒಳ್ಳೆ ಆಂತರಿಕವಾಗಿ ಭಾಳ ನೋವು ತಿಂತಾರೆ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ನೆ, ನಾನು ಈ ತಪ್ಪು ಮಾಡಬಾರ್ದಾಗಿತ್ತು, ಇನ್ನಷ್ಟು ನೋವು ಬಂದರೂ ಇನ್ನಷ್ಟು ಕಷ್ಟ ಬಂದರೂ ನಾನು ಹಣೆ ಬರ ಅನುಭವಿಸ್ಬೋದಾಗಿತ್ತು, ಅನ್ಯಾವ ಮಗು ದೂರ ಆಯ್ತಲ್ಲ, ಗಂಡ ದೂರ ಆದ್ನಲ್ಲ. ಈ ತರಹ ಆಲೋಚನೆ ಮಾಡ್ತಕ್ಕಂಥ ಸ್ತ್ರೀಯರು ಸಾಕಷ್ಟು ಜನ ಇದ್ದಾರೆ. ಏನೇ ಆದರೂ ನ್ಯಾಯಸ್ಥಾನದಲ್ಲಾದರೂ ಸಹಿತ ಯಾವ ನ್ಯಾಯಾಧೀಶರು ತಾಯಿ ಮಕ್ಕಳನ್ನು ತಂದೆ ಮಕ್ಕಳನ್ನು ಅಗಲಿಸೋದಿಲ್ಲ. ಅವರು ದಂಪತಿಗಳಿಬ್ಬರು ಕೂಡಲೇ ಅವರಿಬ್ಬರು ಸಾಧ್ಯವಾದಷ್ಟು ಸರೋಗ್ಲಿ ಅಂತಾನೆ ಸಾಕಷ್ಟು ದಿನಗಳಾದರೂ ಡೈವರ್ಸ್ ಯಾರಿಗೂ ಕೊಡೋದಿಲ್ಲ. ಸುಮಾರು 2 ವರ್ಷ 3 ವರ್ಷ 4 ವರ್ಷದವರೆಗೂ ಅವ್ರನ್ನ ಅಲಿಸ್ತಾ ಇರ್ತಾರೆ. ಕಾರಣ, ಆ ಕಾಲದಲ್ಲಿ ನಮ್ಗೆ ಈ ಸಮಸ್ಯೆ ಬೇಡ, ನಾವು ಇಬ್ಬರು ಗಂಡ ಹೆಂಡತಿ ಒಟ್ಟು ಒಂದಾದರೆ ಸಾಕು, ನಾವು ದಂಪತಿಗಳು ಒಟ್ಟು ಒಂದಾಗೋಣ ಅಂತ ಆ ಒಂದಾಗಲಿ ಅನ್ನೋ ಒಂದು ಮೂಲ ರಹಸ್ಯವೇ ವಿಳಂಬ ಆಗುವಂಥದ್ದು. ಇಲ್ಲಾಂದರೆ ಅಪ್ಲಿಕೇಶನ್ ಹಾಕೊಂಡ ತಕ್ಷಣ ಡೈವರ್ಸ್ ಅಂದರೆ ಮದುವೆಗಿನ್ನ ಜಾಸ್ತಿ, ಮದುವೆ ಮುಹೂರ್ತಕ್ಕಿಂತ ಜಾಸ್ತಿ ಡೈವರ್ಸೇ ಜಾಸ್ತಿ ಆಗೋಗ್ಬಿಡುತ್ತೆ. ಮೊದಲು ಒಂದು ಡೈವರ್ಸ್ ತಗೋಬೇಕಾದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿರ್ತಿತ್ತು. ಇವತ್ತೇನಿಲ್ಲ, ಜೋರಾಗಿ ರಾತ್ರಿ ಮಲದ ಕೆಮ್ಮು ಅಂದರೆ ನಿದ್ದೆ ಪ್ರತಿ ದಿವಸ ನಿದ್ದೆ ಸರಿಯಾಗಿ ಬರ್ತಿಲ್ಲ, ಡೈವರ್ಸ್ ಕೊಡಿ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಬರ್ತಾ ಇದೆ ಇವತ್ತಿನ ದಿವಸ. ಆದರೂ ಏನೇ ಆದರೂ ದೊಡ್ಡವ್ರು ಮಾಡ್ತಕ್ಕಂಥ ತಪ್ಪಿಗೆ ಅಂತಹ ತಪ್ಪುಗಳಿಗೆ ಈ ಚಿಕ್ಕ ಮಕ್ಕಳು ನೋವು ತಿನ್ನೋದು ಸಮಂಜಸವಲ್ಲ. ಆದರೆ ತಾಯಿ, ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಅನುಷ್ಠಾನ ಇದೆ. ನಿಮಗೆ ನಿಮ್ಮ ಮಗು ನೋಡಬೇಕು, ಮಗು ಜೊತೆ ಬಾಂಧವ್ಯ ಬೆಳೆಸ್ಕೋಬೇಕು, ಆ ಪ್ರೀತಿ ವಿಶ್ವಾಸ ಬರಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಭಾನುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ, ಆ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಒಂದಿಷ್ಟು ಗೋಧಿ ಪಾಯಸ ಮಾಡಿ ಆ ಸಮಯದಲ್ಲಿ 9 ತಾಮ್ರದ ಚೊಂಬಾಗಲಿ ಅಥವಾ ತಾಮ್ರದ ಲೋಟ, ತಾಮ್ರದ ಪಂಚಪಾತ್ರೆ ಇಂತಹದರಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಆ ತಾಮ್ರದ ಚೊಂಬೆಯಲ್ಲಿಟ್ಟು, ತಾಮ್ರದ ತಟ್ಟೆಯಲ್ಲೋ ಯಾವುದರ ಒಟ್ಟು ತಾಮ್ರದ ವಸ್ತುವಿನ ಮೇಲಿಟ್ಟು ಅದನ್ನು ಪೂರ್ವಾಭಿಮುಖವಾಗಿಟ್ಟು ಸೂರ್ಯನ ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಸೂರ್ಯ ಉದಯಿಸಿದ ನಂತರ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂತಹ ಕೆರೆನೋ ಬಾವಿನೋ ಅಥವಾ ನೀರು ಹರಿಯುವಂಥ ಸ್ಥಳವೋ, ಒಟ್ಟು ನೀರು ಇರಬೇಕು ಅಂತಹದ್ದು ಜಲವಿರ್ತಕ್ಕಂಥ ಸ್ಥಳಕ್ಕೆ ಅವನಷ್ಟನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಎಲ್ಲವನ್ನೂ ಜಲಕ್ಕೆ ವಿಸರ್ಜನೆ ಮಾಡಿ, ನನ್ನ ಗರ್ಭದಲ್ಲಿರ್ತಕ್ಕಂಥ ನಮ್ಮ ಜನ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳೇನಾದ್ರು ಇದ್ದರೆ ಅದು ದೂರ ಆಗಲಿ ಅಂಥೇಳಿ ಅಲ್ಲಿ ಸೂರ್ಯಯನ್ನು ಪ್ರಾರ್ಥನೆ ಮಾಡಬೇಕು, ಗಂಗೆಯನ್ನು ಪ್ರಾರ್ಥನೆ ಮಾಡಬೇಕು. 1008 ದೋಷಗಳನ್ನು ಹರಿಸ್ತಕ್ಕಂಥದ್ದು, ದೋಷಗಳನ್ನು ತೊಳೆದು ಓಡಿಸ್ತಕ್ಕಂಥದ್ದು ಒಂದು ಗಂಗೆಯಲ್ಲಿ ಮಾತ್ರವೇ ಇರುತ್ತಂತೆ. ಅದಕ್ಕೆ ಹೇಳೋದು ಹರಿಯೋ ನೀರು ಸ್ನಾನ ಸಾಮಾನ್ಯವಾದ್ದಲ್ಲ. ಹರಿಯುವ ನೀರಿಗೆ ದೋಷವಿಲ್ಲ. ಇರ್ತಕ್ಕಂಥ ಎಂಥ ದೋಷಗಳನ್ನಾದರೂ ಆ ದೋಷಗಳನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನು ತೊಳೆದು ಓಡಿಸುವಂಥ ಶಕ್ತಿ ಹರಿಯೋ ನೀರಿಗೆ ಮಾತ್ರವೇ ಇರುತ್ತಂತೆ. ಅದಕ್ಕೆ ಎಲ್ಲನ ತೀರ್ಥಕ್ಷೇತ್ರಗಳು ಹೋದರೆ ಕಂಪಲ್ಸರಿ ತೀರ್ಥಕ್ಷೇತ್ರದಲ್ಲೇ ಸ್ನಾನ ಮಾಡಬೇಕು.
ಅದು ಬಿಟ್ಟು ನಾವು ರೂಮಲ್ಲಿ ಇದ್ದೀವಿ ಅಂತ ಹೇಳಿ ಲಾಡ್ಜಲ್ಲಿ ಇಳ್ಕೊಂಡಿದ್ದೀವಿ ಅಂತ ಹೇಳಿ ಅಲ್ಲಿ ಸ್ನಾನ ಮಾಡ್ತಕ್ಕಂಥದ್ದಲ್ಲ. ಹರಿಯೋ ನೀರಲ್ಲಿ ಸ್ನಾನ ಮಾಡಬೇಕು. ಅಲ್ಲಿ ತೀರ್ಥ ಇದ್ದರೆ ಆ ತೀರ್ಥ ಸ್ನಾನ ಆ ಒಂದು ಕ್ಷೇತ್ರಕ್ಕೆ ಅದೇ ವಿಶೇಷ ಅಂತಿದ್ರೆ ಅಲ್ಲೇ ಸ್ನಾನ ಮಾಡಬೇಕು. ಆಗಲೇ ಅದರ ಫಲ ಸಿಗುವಂಥದ್ದು. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಒಳ್ಳೆ ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಓಡ್ತೀವಿ, ಒಳ್ಳೆ ಲಾಡ್ಜಲ್ಲಿ ಇಳ್ಕೊಂಡು ಅಲ್ಲೇ ಸ್ನಾನ ಮಾಡ್ತೀವಿ, ಅದೆಲ್ಲ ಮುಖ್ಯ. ಒಂದು ಆಲಯದಲ್ಲಿ ಆ ಒಂದು ತೀರ್ಥಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಹರಿಯುವ ನೀರೆಲ್ಲಿದೆ, ಹರಿಯುವ ನೀರಿದ್ರೆ ಅಲ್ಲಿ ಸ್ನಾನ ಮಾಡಿ ನಂತರ ಒಂದು ದೇವರ ದರ್ಶನ ಮಾಡಿದ್ರೆ ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಏನೊಂದು ದೋಷಗಳಿದ್ರೂ ಅದು ಕಣ್ಮರೆಯಾಗತ್ತೆ, ದೋಷ ದೂರ ಆಗುತ್ತೆ. ಹಾಗೆ ತಾಯಿ ಈ ಪ್ರಕಾರವಾದಂಥ ಒಂದು ಅನುಷ್ಠಾನವನ್ನು ತಾವು ಮಾಡಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಮಗು ಪುನಃ ನಿಮ್ಮನ್ನು ಅಮ್ಮ ಅಂತ ಹತ್ತಿರ ಬರ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ತಾಯಿ ಮಕ್ಕಳ ಸಂಬಂಧ ಗಟ್ಟಿಯಾಗುವಂಥದ್ದಾಗಲಿ ಖಂಡಿತ ಇರುತ್ತೆ. ಒಳ್ಳೇದಾಗ್ಲಿ ತಾಯಿ. ಖಂಡಿತ ಹೇಳ್ದಂತಹ ಅನುಷ್ಠಾನವನ್ನ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಕಾರ್ಯಕ್ರಮನ ಅವ್ರ ಮಗಳು ನೋಡ್ತಿದ್ರೆ ಖಂಡಿತ ಹೋಗಿ ಅವ್ರ ತಾಯಿನ ಭೇಟಿ ಮಾಡ್ಲಿ ಅನ್ನೋದೇ ನಮ್ಮ ಆಶಯ ಅಲ್ವೇ ಗುರುಜಿ? ಧನ್ಯವಾದಗಳು ಭಾರತೀಯವರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ಮೇಡಮ್, ನನ್ನ ಹೆಸರು ಶ್ರೀದೇವಿ ಅಂತ. ಶ್ರೀದೇವಿ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿ. ಕೋಟಿ ವಂದನೆಗಳು ಗುರುಜಿ. ನಮಸ್ಕಾರಮ್ಮ, ಹೇಳಿ ಮಗು. ಏನಿಲ್ಲ ಗುರುಜಿ, ನನ್ನ ಮಗು ಒಂದು 1 year 3 months ಇದೆ. ಅದಕ್ಕೊಂದು ಹಾರ್ಟ್ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಆಮೇಲೆ ಎಲ್ಲ ಸಾಲ ತೀರ್ತಾನೆ ಇಲ್ಲ, ತಗೊಂಡಿದ್ದು ವಾಪಸ್ ಕೊಡದೇ ಇರೋ ಪರಿಸ್ಥಿತಿ ಇದೆ. ತುಂಬಾನೇ ಕಷ್ಟ ಇದೆ ಗುರುಜಿ. ಯಾವುದೇ ರೀತಿ ಇದನ್ನೇ ಇಲ್ಲ ಗುರುಜಿ. ಈ ಋಣಬಾಧೆ ಹರ್ಸ್ಕೊಳಕ್ ಆಗದಿರೋ ಒದ್ದಾಡ್ತಾ ಇದ್ದೀರಾ. ಒಂದು. ಎರಡನೇದು ಮಗುವಿನ ಸಮಸ್ಯೆ. ಮಗು ಹೃದಯದಲ್ಲಿ ಒಂದು ಸಣ್ಣ ಹೋಲ್ ಇದೆ ಅಂತ ಏನಾದ್ರು ವೈದ್ಯರು ಹೇಳಿದ್ರಾ? ಅದರಲ್ಲಿ ಹೋಲ್ ಅಲ್ಲ ಗುರುಜಿ, ಅದು ಒಂದು ಪ್ಯೂರ್ ಬ್ಲಡ್ ಸರ್ಕ್ಯುಲೇಷನ್ ಇರ್ತದೆ. ಅದರಲ್ಲಿ ಒಂದು ರಕ್ತನಾಳ ಮಾತ್ರ ಸಣ್ಣದಿದೆ ಅಂತ ಹೇಳಿದ್ದಾರೆ. ಈಗ ಮಗು ಉಸಿರಾಟದಲ್ಲಾಗ್ಲಿ, ಮಗು ಆಟ ಪಾಠಗಳಲ್ಲಾಗ್ಲಿ ಎಲ್ಲಾರು ಏನಾದ್ರು ತೊಂದರೆ ಕಾಣಿಸ್ತಾ ಇದೆಯಾ? ಪ್ರಾಬ್ಲಮ್ ಇಲ್ಲ ಗುರುಜಿ, ಚೆನ್ನಾಗಿದೆ. ಮುಂದೆ ಅದಕ್ಕೆ ತೊಂದರೆ ಆಗ್ಬೋದು ಅಂತ ವೈದ್ಯರು ಇಲ್ಲಿ ಹೇಳ್ತಿದಾರಮ್ಮ. ಮುಂದೆ ತೊಂದರೆ ಆಗ್ಬೋದು ಅಂತಂದ್ರೆ ಆಗ್ಬೋದು, ಇಲ್ಲದೆ ಇರ್ಬೋದು. ಬಟ್ ಅದು ಸರ್ಜರಿ ಅಂತೂ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ಸರ್ಜರಿ ಆದ್ರೇನು ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತಾನು ಗೊತ್ತಿಲ್ಲ ಅಂತಾರೆ. ಈಗ ಅದರಿಂದ ಸಮಸ್ಯೆನ ಕನ್ಫರ್ಮ್ ಮಾಡಿದ್ಯಾ? ಯಾವಾಗ, ಹೇಗ್ ಗೊತ್ತಾಯ್ತು ತಾಯಿ? ಅದು ಗೊತ್ತಾಗಿದ್ದು ಗುರುಜಿ ಒಂದು 7 months ಪ್ರೆಗ್ನೆನ್ಸಿಯಲ್ಲೇ ಗೊತ್ತಾಯ್ತು. ಆದ್ರೆ ನಾವು ಆ ಟೈಮಲ್ಲಿ ತಗ್ಸಕ್ ಇಷ್ಟಪಟ್ಟಿಲ್ಲ. ಹಾಗೆ ಇರ್ಲಿ, ನಮ್ ಪಾಲಿಗೆ ಎಷ್ಟು ಮಟ್ಟಿಗೆ ಇದೆಯೋ ಅಷ್ಟು ಮಟ್ಟಿಗೆ ಇರ್ಲಿ ಅಂತ ಹೇಳಿ ಇದ್ ಮಾಡಿದ್ವಿ. ಆಮೇಲೆ 7 ದಿವಸ ಆದ್ಮೇಲೆ ನಾರಾಯಣ ಕರ್ಕೊಂಡೋಗಿ ತೋರಿಸಿದ್ವಿ. ಅಲ್ಲಿ ಅವರು ಅದನ್ನೇ ಹೇಳಿದ್ರು. ಅವ್ರು ಹೇಳೋ ಪ್ರಕಾರ ತುಂಬಾನೇ ಪ್ರಾಬ್ಲಮ್ ಆಗ್ಬೇಕಾಗಿತ್ತು. ಬಟ್ ಈಗ ಸದ್ಯಕ್ಕಂತೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಮಗು ಚೆನ್ನಾಗಿರುತ್ತೆ. ಯೋಚನೆ ಮಾಡ್ಬೇಡಿ, ಭಗವಂತ ಖಂಡಿತ ಒಳ್ಳೇದ್ ಮಾಡ್ತಾನೆ. ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ತಕ್ಕಂಥದ್ದು, ಸಾಧಿಸ್ತಕ್ಕಂಥದ್ದು, ಆ ಸಾಧನೆಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಅವನ ಕೈಯಲ್ಲೇ ಇರುತ್ತೆ. ಯೋಚನೆ ಮಾಡಬೇಡಿ. ಇದಕ್ಕೆ ಪರಿಹಾರ ತಿಳಿಸ್ತೇನೆ, ಸ್ವಲ್ಪ ಸಮಯ ಕಾಯಿರಿ. ಗುರುಜಿ, ಶ್ರೀದೇವಿ ಅವ್ರಿಗೆ ಪರಿಹಾರ ನೀಡ್ತೇನೆ ಅಂತ ಹೇಳ್ತಿದ್ರಿ. ಶ್ರೀದೇವಿ ಅವರೇ ಕೇಳಿಸ್ತಿದೆ ಅಲ್ಲ? ಕೇಳ್ತಾ ಇದೆ ಮೇಡಮ್. ಗುರುಜಿ, ಪರಿಹಾರವನ್ನ ನೀಡಿ ಗುರುಜಿ. ಹಲೋ. ಗುರುಜಿ, ನಿಮ್ಮ ಮನೆದೇವರ ಹೆಸರು ಹೇಳಮ್ಮ. ಚಿಂಚಿನಿ ಮಾಯಕ ಅಂತ. ಮತ್ತೊಮ್ಮೆ ನಿಮ್ಮ ಪೂರ್ತಿ ಹೆಸರು ಹೇಳಮ್ಮ. ಶ್ರೀದೇವಿ ಎಚ್ ಪಾಟೀಲ್. ಆಗ್ಲಿ ತಾಯಿ, ಮಗುವಿನ ಬಗ್ಗೆ, ಮಗು ಹೃದಯದಲ್ಲಿ ಏನು ಸಮಸ್ಯೆ ಇದೆಯಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಆಲೋಚನೆ ಇರೋದು. ಆದರೆ ವೈದ್ಯರು ಹೇಳಿರೋ ಪ್ರಕಾರ ನೋಡಿದ್ರೆ ಮಗು ಇಷ್ಟೊತ್ತಿಗಾಲೇ ಸಾಕಷ್ಟು ಸಮಸ್ಯೆ ಎದುರಾಗಬೇಕಾಗಿತ್ತು ಅಲ್ಲಮ್ಮ? ಆದರೆ ಇದುವರೆಗೂ ಮಗು ಏನು ತೊಂದರೆ ಇಲ್ವಲ್ಲ? ಏನೂ ಇಲ್ಲ ಗುರುಜಿ. ಮಗು ಚೆನ್ನಾಗಿ ಆಡ್ತಾ ಇದೆ, ಚೆನ್ನಾಗಿದೆ, ಮತ್ತು ಆಹಾರ ಟೈಮ್ ಆಹಾರ ತಗೊಳುತ್ತೆ, ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ, ಮತ್ತೆ ಮಲಮೂತ್ರ ವಿಸರ್ಜನೆಗಳೆಲ್ಲ ಸಮಂಜಸವಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ ಗುರುಜಿ. ಮತ್ತೆ ತೊಂದರೆ ಇಲ್ಲ ತಾಯಿ, ನೀನು ಆರಾಮಾಗಿರು, ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೂ ಇನ್ನೊಂದು 6 ತಿಂಗಳು ಬಿಟ್ಟು, ಮುಂದಿನ 6 ತಿಂಗಳು ಬಿಟ್ಟು ಹಿಂದೆ, ಏಕೆಂದರೆ 7 ತಿಂಗಳಿದ್ದಾಗೆ ಒಂದ್ಸತಿ ಸ್ಕ್ಯಾನಲ್ಲಿ ಮತ್ತು ಮಗು ಹುಟ್ಟಿದಾದ ನಂತರ ನಾರಾಯಣ ಹೃದಯಾಲಯದಲ್ಲಿ ತೋರಿಸಿರೋದ್ರಿಂದ ಎಲ್ಲ ಕಡೆ ರಿಪೋರ್ಟ್ಸು ಆ ಥರ ಕರೆಕ್ಟಾಗಿದೆ ಅಂದಾಗ ಒಂದು ವಿಸ್ಮಯ ಆಗಿರ್ಬೋದು. ಅಂದರೆ ಭಗವಂತನ ಆಶೀರ್ವಾದ, ಆತನ ಆಶೀರ್ವಾದ ಮುಂದೆ ಬೇರೆ ಯಾವುದೂ ಅಲ್ಲ. ಯಾವೊಬ್ಬ ವೈದ್ಯರು ಹೇಳೋದು ಇದನ್ನೇ ಮಾತನ್ನೇ. ಆಪರೇಷನ್ ಎಲ್ಲ ಆದಮೇಲೆ ಕಡೆದಾಗಿ ಭಗವಂತನ ಮೇಲೆ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಹಾಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡೋದು ಭಗವಂತ ಮಾತ್ರನೇ. ಹಾಗೆ ನಿನ್ನ ಮಗುವಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು, ಇರತಕ್ಕಂಥ ದೋಷಗಳನ್ನು ಭಗವಂತನ ಆಶೀರ್ವಾದದೊಂದಿಗೆ ಖಂಡಿತ ಗುಣ ಆಗಿರಬಹುದು. ಅದಕ್ಕೋಸ್ಕರ ಮುಂದಿನ 6 ತಿಂಗಳ ನಂತರ ಒಮ್ಮೆ ಸಾಧ್ಯವಾದರೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆದಿತ್ಯ ಹೃದಯ ಅಂತ ಸೂರ್ಯನಿಗೆ ಒಂದು ವಿಶೇಷವಾದಂತಹ ಅನುಷ್ಠಾನ ಇದೆ.
ಆದಿತ್ಯ ಹೃದಯ ಅಂತಕ್ಕಂಥದ್ದನ್ನ ಪ್ರತಿ ಭಾನುವಾರ ಅಂದರೆ 5 ಭಾನುವಾರ ಮಗು ಹೆಸರನ್ನು ಸಂಕಲ್ಪ ಮಾಡಿಸಿ ಗೋಧಿ ಪಾಯಸನ ನೈವೇದ್ಯ ಮಾಡಿಸಿ ಮಕ್ಕಳಿಗೆ ಒಂದು 9 ಜನ ಮಕ್ಕಳಿಗೆ ಹಂಚೋ ಥರ ಮಾಡಮ್ಮ. ಆಗ ಹೃದಯ ಸಂಬಂಧಪಟ್ಟಂಥ ಯಾವ ಸಮಸ್ಯೆಗಳಿದ್ರೂ ಖಂಡಿತ ದೂರ ಆಗುತ್ತೆ. ಶ್ರೀದೇವಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಯಶಸ್ಸಿದೆ. ಮಧ್ಯಾಹ್ನ 2 ಗಂಟೆ 40 ನಿಮಿಷದವರೆಗೂ ನಿಮ್ಮಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅಂತಕ್ಕಂಥದ್ದು ಇದು ಸಾಕಷ್ಟು ಕಂಡುಬರುತ್ತೆ. 2 ಗಂಟೆ 40 ನಿಮಿಷದ ನಂತರ 6 ಗಂಟೆ 15 ನಿಮಿಷದ ಒಳಗೆ ಈ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವಿರಸವಾಗಲಿ, ಅಂದರೆ ಏನೇ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಬಂದರೂ ಬಹಳ ದೊಡ್ಡದಾದಂಥ ಗಲಾಟೆಗಳಾಗೋದು, ಮುಖ ಕೆಡಿಸ್ಕೊಳ್ತಕ್ಕಂಥದ್ದು, ಇನ್ನೊಂದು ವಾರದಗಟ್ಟಲೆ ಮಾತಾಡದಿರ ನಿಲ್ಲುವಂಥದ್ದು, ಇಂತಹ ಗರ್ಜನೆ ಆಗ್ಬೋದು. ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ನಿಮ್ಮ ಅಣ್ಣ ತಮ್ಮಂದರು, ಸ್ನೇಹಿತರು, ಬಂಧು ಬಾಂಧವರು ಯಾರಾದರೂ ಸಣ್ಣ ಪುಟ್ಟ ವಿಚಾರ ಏನೇ ಮಾತಾಡಿದ್ರು ಈ ಸಮಯದಲ್ಲಿ ಬರ್ತಕ್ಕಂಥ ಮಾತಿಗೆ ಸರಿಯಾದ ಉತ್ತರ ಕೊಡೋಕ್ಕಾಗ್ದಿರ ನೀವು ನೋವು ಅನುಭವಿಸುವಂತಹ ಒಂದು ಸನ್ನಿವೇಶ ಎದುರಾಗಬಹುದು. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ನೋವನ್ನು ಅನುಭವಿಸ್ತೀರಿ. ಆದರೆ ಏನೇ ಆದರೂ ತುಲಾರಾಶಿಯವರಿಗೆ ಬೇಡವಾದಂಥ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ವಿನಃ ಇವತ್ತು ಇರೋದರಲ್ಲಿ ಮನಸ್ಸನ್ನು ಶಾಂತಿಯಾಗಿ ನೆಮ್ಮದಿಯಾಗಿ ಇಟ್ಕೊಂಡಿರ್ತೀರಿ. ಇದಕ್ಕೆ ತತ್ಸಮಾನವಾಗಿ ನೀವು ಮಾಡ್ಕೋಬೇಕಾದಂತಹ ಒಂದು ಅನುಷ್ಠಾನ ಇದೆ. ಇವತ್ತು ನೀವು ಮನೆಯಿಂದ ಆಚೆ ಬರಬೇಕಾದ್ರೆ ನೀವು ಆಚೆ ಬರುವಂತಹ ಸನ್ನಿವೇಶದಲ್ಲಿ ತುಳಸಿ ಗಿಡನ ಮುಟ್ಟಿ ನಮಸ್ಕರಿಸ್ಕೊಳ್ಳಿ. ಜೊತೆಗೆ ಪಾರಿಜಾತ ಪುಷ್ಪಗಳೆಲ್ಲನ್ನ ಕಂಡು ಬಂದರೆ ಪಾರಿಜಾತ ಪುಷ್ಪಗಳು 9 ಪುಷ್ಪವಾದರೂ ಸಹಿತ ವಿಷ್ಣುಗೋ ಅಥವಾ ಕೃಷ್ಣನ ಪಾದದ ಮೇಲೆ ಇಟ್ಟು ಬಂದರೆ ಇವತ್ತು ದಿನಪೂರ್ತಿ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ತುಲಾರಾಶಿಯವರು ಪಾರಿಜಾತ ಪುಷ್ಪವನ್ನು ಕೃಷ್ಣನಿಗಾಗಲಿ ವಿಷ್ಣುವಿಗಾಗಲಿ ವಿಷ್ಣು ಪಾದದ ಮೇಲೆ ಇಡೋದ್ರಿಂದ ಇಷ್ಟಾರ್ಥಗಳ ಸಿದ್ಧಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಪ್ರಯಾಣದಲ್ಲಾಗಲಿ ಅಥವಾ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಲಿ, ಓದಿನ ಕಡೆ ಆಗಲಿ ನಿಮ್ಮ ಸಾಕಷ್ಟು ಕೆಲಸಗಳನ್ನು ಗೆಲ್ಲುವಂತಹ ದಿನ. ಆದರೆ ಸಾಧ್ಯವಾದಷ್ಟು ನಗುಮುಖದಿಂದ ನೀವು ಮಾಡಬೇಕಾದಂಥದ್ದು ಎಂಥ ಅಸಾಧ್ಯವಾದ್ದಾದರೂ ಸಹಿತ ನಗುಮುಖವಾಗಿ ಇಟ್ಕೊಂಡಿದ್ರೆ ನಗುಮುಖದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ನೀವು ಮುಖ ಸಪ್ಪಗೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅನಾರೋಗ್ಯನ ತಂದಿಟ್ಕೊಳ್ತಕ್ಕಂಥದ್ದು, ಏನೇ ಸಣ್ಣ ಸಮಸ್ಯೆಗಳನ್ನು ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡಿಸ್ಕೊಳ್ತಕ್ಕಂಥದ್ದು. ನಾನು ಮೊದಲೇ ತಿಳಿಸಿದ್ದೇನೆ, ವೃಶ್ಚಿಕ ರಾಶಿಯವರ ಸಮಯ ಅಷ್ಟು ಸಮಂಜಸವಾದ್ದಲ್ಲ ಅಂತ. ಆದರೆ ಸಮಯ ಸಮಂಜಸವಾದ್ದಲ್ಲ ಅಂತ ಕಿವಿಯಲ್ಲಿ ಕೇಳಿಸ್ಕೊಂಡು ನಿಮಗೆ ಗೊತ್ತಾದ ಮೇಲೆ ನೀವಿರಬೇಕಾದಂಥ ರೀತಿ ಹೇಗೆ? ಸಾಧ್ಯವಾದಷ್ಟು ಒಳ್ಳೆಯ ಮಾರ್ಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನೇ ಇದ್ದರೂ ಅದನ್ನು ಭಗವಂತನ ಪಾದದ ಮೇಲೆ ಇಟ್ಟು ನಾವಿರೋದಕ್ಕೆ ನಮಗೆ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಡಪ್ಪ ಅಂಥೇಳಿ ಭಗವಂತನೇ ಪ್ರಾರ್ಥಿಸಬೇಕು. ಸರ್ವವೂ ಸಹಿತ ಅವನ ಅಧೀನವಾಗಿರಬೇಕಾದ್ರೆ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಯಾವುದೂ ನಡೆಯೋದಿಲ್ಲ ಅಂತ ಮೊದಲು ನಾವು ತೀರ್ಮಾನ ತೆಗೆದುಕೋಬೇಕು. ಹಾಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು 9 ಬಿಳಿ ಎಕ್ಕದ ಹೂ 9 ಬಿಳಿ ಎಕ್ಕದ ಹೂವನ್ನು ತಂದು ನಿಮ್ಮ ಮನೆ ದೇವರ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ರೆ ಇರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರ, ಈ ಹೊಟ್ಟೆಗೆ ಸಂಬಂಧಪಟ್ಟಂಥ ಕೆಲವು ಅನಾರೋಗ್ಯಗಳು ಸಾಕಷ್ಟು ನಿಮ್ಮನ್ನು ಬಾಧಿಸಬಹುದು. ಹೆಣ್ಣು ಮಕ್ಕಳ ಜೋಪಾನ, ಇಂಥ ಸಮಸ್ಯೆ ಪ್ರಾರಂಭದಲ್ಲೇ ಒಂದು ತಾಮ್ರದ ತಂಬಲ್ಲಿ ಅರ್ಧ ಭಾಗ ನೀರು ತಗೊಂಡು 1 ಚಿಟಿಕೆ ಅಷ್ಟು ಒಂದು ಸಣ್ಣದಾಗಿ ಒಂದು ಕೆಂಪು ಕಲ್ಸಕ್ಕರೆ ಅದರಲ್ಲಿ ಹಾಕಿ ಆ ಕೆಂಪು ಕಲ್ಸಕ್ಕರೆಯನ್ನು ಕಲಸಿ ಆ ನೀರನ್ನು ನೀವು ಕುಡಿಯೋದ್ರಿಂದ ಗರ್ಭದಲ್ಲಿರ್ತಕ್ಕಂಥ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೂ ಹೆಣ್ಮಕ್ಕಳಿಗೆ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬಹಳ ಒಳ್ಳೆಯ ದಿನ. ಹಣಕಾಸನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡ್ತಕ್ಕಂಥ ದಿನ. ನಿಮಗೆ ಗೊತ್ತಿಲ್ಲದಂಥ ರೀತಿ ಒಂದು ವಿಶೇಷವಾದಂಥ ರೀತಿ ಯಾವಾಗೋ ನಿಮ್ಮ ಅಂದರೆ ತುಂಬ ದಿನಗಳ ಹಿಂದೆ ನೀವು ಮಾಡಿಟ್ಟಿರ್ತಕ್ಕಂಥ ಕೆಲಸ ಅಥವಾ ನೀವು ಬರಬೇಕಾದಂಥ ಹಣ ಅಥವಾ ನೀವು ಯಾರಿಗಾದರೂ ಹಣಕಾಸನ್ನು ಕೊಟ್ಟು ಮರೆತಿದ್ರೂ ಸಹಿತ ಅಂತಹವರಿಂದ ಮರುಕಳಿಸಿ ಪುನಃ ಅಂತಹ ಹಣವಾಗಲಿ ಅಥವಾ ಯಾವುದಾದ್ರೂ ಒಂದು ವಸ್ತುಗಳಾಗಲಿ ಪುನಃ ಬಂದು ನಿಮ್ಮ ಕೈ ಸೇರುವಂಥ ದಿನ. ಒಟ್ಟು ಧನುರಾಶಿಯವರಿಗೆ ಒಂದು ಆಶ್ಚರ್ಯಚಕಿತವಾಗಿರ್ತಕ್ಕಂಥ ಸನ್ನಿವೇಶ ಇವತ್ತು ಎದುರಾಗಬಹುದು. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲೂ ಅಷ್ಟೇ ಯಶಸ್ಸಿದೆ. ಹಾಗೆ ನೀವು ಮಾಡ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಅದರಲ್ಲಿ ಸಾಕಷ್ಟು ಲಾಭ ತಂದುಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತಿನ ದಿನ ಧನುರಾಶಿಯವರು ತಪ್ಪದಿರ ನೀವು ಮಾಡಬೇಕಾದ್ದು ಔದುಂಬರ ಪ್ರಾರ್ಥನೆ ಮಾಡಿ. ಔದುಂಬರ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರ ಸಮಸ್ಯೆ ಖಂಡಿತ ದೂರ ಆಗುತ್ತೆ. ಆದರೆ ಧನುರಾಶಿಯವರು ಇನ್ನೊಂದು ವಿಶೇಷವಾದಂಥ ಅನುಕೂಲ, ಒಂದು ಕಾರ್ಯಸಿದ್ಧಿ ಮಾಡ್ಕೋಬಹುದು. ಏನಪ್ಪ ಅಂದರೆ, ನೀವು ಮನೆಯಲ್ಲಿ ಬೆಳಗ್ಗೆ ಮನೆಯಿಂದ ಆಚೆ ಬರುವಂಥ ಕಾಲದಲ್ಲಿ ಒಂದು ಏಲಕ್ಕಿನ ಒಂದು ಚೊಂಬು ನೀರಲ್ಲಿ ಹಾಕಿಬಿಟ್ಟು ಮನೆಯಿಂದ ಆಚೆ ಬರ್ತಕ್ಕಂಥದ್ದು
ಸಂಜೆ ನಿಮ್ಮ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ ಮೇಲೆ ಸಾಯಂಕಾಲ ಸೂರ್ಯಾಸ್ತಮ ಆದ ನಂತರ ಅಂದರೆ ಚಂದ್ರ ಉದಯಿಸತಕ್ಕಂಥ ಕಾಲ, ಆ ಕಾಲದಲ್ಲಿ ಆ ಚೊಂಬಲಿರ್ತಕ್ಕಂತಹ ಏಲಕ್ಕಿನ ನೀವು ಕಣ್ತುಂಬ ನೋಡೋದು, ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದಲ್ಲಿ ಹಾಕೋದು. ಈ ಪ್ರಕಾರ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆದಾಗ್ಲಿ. ಗುರುಜಿ ಮತ್ತೊಂದು ಕರೆಸಿದ್ವಾಗಿದೆ ಈಗ. ಹಲೋ, ಮೇಡಮ್ ಯಾರು ಮಾತಾಡ್ತಿರೋದು? ಮೇಡಮ್ ನಾನು ಇಲ್ಲಿ ಬೊಮ್ಮನಹಳ್ಳಿಯಿಂದ ಮೇಡಮ್. ತಮ್ಮ ಹೆಸರು ಹೇಳಿಮ್ಮ. ನಾನು ಹೇಳಲ್ಲ ಮೇಡಮ್, ನನ್ನ ಹೆಸರು ಆಯ್ತಮ್ಮ, ಸರಿ, ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ, ಅಲ್ಲ ಗುರುಜಿ. ಯಾಕಮ್ಮ, ಏನಾಯ್ತು ತಾಯಿ? 20 ವರ್ಷದಿಂದ ಗುರುಜಿ ನನಗೆ ಸಿಕ್ಕಾಗ್ಬಿಟ್ಟಿದೆ. ಏನಾಗ್ತಾ ಇದೆ? ಏನ್ ಪ್ರಾಬ್ಲಮ್ ಇದೆಮ್ಮ? ಗುರುಜಿ ನನ್ನ ಯಜಮಾನ್ರು ಬಿಟ್ಬಿಟ್ಟಿದ್ದಾರೆ ಗುರುಜಿ. ಒಂದು ವರ್ಷ ನಿಮ್ಮ ಹತ್ರ ಚಿಕನ್ದಲ್ಲಿ ಮಾತಾಡಿದ್ದೆ. ನಿಮ್ ಶಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ ಅಂತ ಹೇಳಿದ್ರಿ. ವರ್ಷ ಹೋಗ್ತಾ ಇದ್ದೀನಿ, ನಂಗಿನ್ನೂ ಒಳ್ಳೇದೇ ಆಗಿಲ್ಲ ಗುರುಜಿ. ಏನ್ ಪ್ರಾಬ್ಲಮ್ ಇದೆ? ನೀನ್ ಒಂದು ಸ್ವಲ್ಪ ಫಸ್ಟ್ ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊಂಡು ನಿನ್ ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ನನಗೆ ಹೇಳಿದ್ರೆ ಅದಕ್ಕೆ ಸೂಕ್ತವಾಗಿ ಏನಾದ್ರು ಒಂದು ಪರಿಹಾರ ಅಂತ ತಿಳಿಸಬಲ್ಲೆ. ಗುರುಜಿ ನನ್ಗೆ 91ರಲ್ಲಿ ಒಂದ್ ಮದ್ವೆ ಆಗಿತ್ತು ಗುರುಜಿ. ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡಿದ್ರು. ಅದು ಬಿಟ್ಬಿಟ್ರು ಗುರುಜಿ. ನಾನೇ ಬಂದ್ಬಿಟ್ಟಿದ್ದೆ, ನಂಗೆ ಅವಾಗ ಆಗ್ಲಿಲ್ಲ. ಅಂದ್ರೆ ನಿನಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದ್ರು, ನೀನು ಮದುವೆ ಆದ ನಂತರ ಸ್ವಲ್ಪ ದಿನಕ್ಕೆ ನೀನೇ ಬಿಟ್ಟು ಆಚೆ ಬಂದಿದ್ದೆ. 1 ತಿಂಗಳೇ ಇದ್ದಿದ್ದು ಗುರುಜಿ. ಆಮೇಲೆ ಬಂದು ನಾನು 15 ವರ್ಷ ಮದ್ವೆನೆ, ನಂಗೆ ಅದು ಇಷ್ಟನೇ ಆಗಿರ್ಲಿಲ್ಲ ಗುರುಜಿ. ನಾನು ಹಾಗೆ ಇದ್ದೆ. ಆಮೇಲೆ ಹಿಂಗಿರ್ಬಾರ್ದಮ್ಮ ಅಂತ ಎಲ್ಲ ದೊಡ್ಡವ್ರು ಹೇಳಿ ಇನ್ನೊಂದ್ ಮದ್ವೆ ಮಾಡಿದ್ರು ಗುರುಜಿ. ಸ್ವಲ್ಪ ಹೊತ್ತಿರಮ್ಮ ತಾಯಿ, ಹಾಗೆ ಇರು. ನಾನು ಪುನಃ ನಿನ್ನ ಮಾತಾಡ್ತೇನೆ, ಸ್ವಲ್ಪ ಸಮಯ ವೇಟ್ ಮಾಡಮ್ಮ. ವೀಕ್ಷಕರೇ ತಮ್ಮೆಲ್ರಿಗೂ ಲೈನ್ ಅಲ್ಲಿ ಇದ್ದೀರಾ ಅಮ್ಮ? ಹಲೋ, ಇದ್ದೀನಿ ಮೇಡಮ್. ಆರಾಮಾಗಿ ಮಾತಾಡಿಮ್ಮ. ಹೇಳ್ತಾ ಇದ್ರಿ 15 ವರ್ಷ ಆದ್ಮೇಲೆ ಮತ್ತೆ ಮದ್ವೆ ಆಯ್ತಮ್ಮ ತಮ್ಗೆ? ಹೌದು ಮೇಡಮ್. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ ಗುರುಜಿ. ಆಮೇಲೆ ಇವ್ರು 1 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು ಗುರುಜಿ. ಆಮೇಲೆ ಇವರು ನನ್ನ ಬಿಟ್ಬಿಟ್ಟಿದ್ದಾರೆ ಗುರುಜಿ. ನಾನು ನಿಮ್ ಎಲ್ಲ ಪ್ರೋಗ್ರಾಮ್ ಆಗುತ್ತೆ ಅಲ್ಲೆಲ್ಲ ಬರ್ತಾ ಇರ್ತೀನಿ ಗುರುಜಿ. ಮೊನ್ನೆ ಅಕ್ಷಯನಗರದಲ್ಲಿ ಬಂದಿದ್ರಿ, ಆವಾಗ್ಲೂ ಬಂದಿದ್ದೆ. ತಲಕಾಡಿಗೆ ಬಂದಿದ್ದೀನಿ, ಗೊರವನಹಳ್ಳಿಗೆ ಬಂದಿದ್ದೀನಿ. ನಂಗೆ ನಿಮ್ ಇದು ಸಿಗ್ಲಿಲ್ಲ ಗುರುಜಿ. ಆಮೇಲೆ ಅಪಾಯಿಂಟ್ಮೆಂಟ್ 1 ವರ್ಷದಲ್ಲಿ ಕೊಟ್ಟಿದ್ರಿ ಗುರುಜಿ. ನಂಗೆ ಮನೆಗೂ 2-3 ಸಲ ಬಂದೆ ಗುರುಜಿ. ನೀವು ಟೈಮ್ ಇಲ್ಲಮ್ಮ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂದ್ಬಿಟ್ಟು ನಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಗುರುಜಿ. ನಾನು ಏನ್ ಮಾಡ್ಲಮ್ಮ? ಯಾಕೆಂದ್ರೆ ಒಬ್ರು ಇಬ್ರು ಆದ್ರೆ ಏನೋ ಅನ್ಬೋದು. ಇರ್ಲಿ, ನನ್ ಸಮಸ್ಯೆ ನೋಡಿರ್ಲಿ, ನನ್ ಬೇಡ. ಈಗ ನಾನ್ ಹೇಳೋದು ಇಷ್ಟೇ ತಾಯಿ. ಈಗ ನಿನಗೆ ನಿನ್ನ ಬಾಲ್ಯದಲ್ಲಿ ಸಾಯ್ತೀನಿ ಗುರುಜಿ. ನಾನು ಅಲ್ಲಿ ಹೋಗಿರ್ಬೇಕು ಅಷ್ಟೇ ಗುರುಜಿ. ಜನಗಳ ಕೈಲಿ ಕೇಳಿ ಸಾಕಾಗ್ಬಿಟ್ಟಿದೆ ಗುರುಜಿ. ನಂಗೆ ಗಂಡ ಬಿಟ್ಟೋಳು ಅಂತ ಅದೇ ಆಗೋಯ್ತು ನನ್ನ ಜೀವನ. ಅಲ್ಲ ಮಗು, ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ನೀನು ಮೊದಲನೇ ಸರ್ತಿ ಮದುವೆ ಆಯ್ತು ಅಂದಲ್ಲ, ಆಗ ನಿನ್ನ ವಯಸ್ಸು ಎಷ್ಟು ತಾಯಿ? ಅವಾಗ ನಂಗೆ 35 ಆಗಿತ್ತು ಗುರುಜಿ. ಅಮ್ಮ 35 ಆಗಿತ್ತು ಗುರುಜಿ. ಮೊದಲನೇ ಸರ್ತಿ ಮದುವೆ ಆದ? ಮೊದಲನೇ ಸಲ ಮದ್ವೆ ಆದಾಗ ನಂಗೆ 15 ವರ್ಷ ಆಗಿತ್ತು ಗುರುಜಿ. SLC ನಂಗೆ ಮದ್ವೆ ಮಾಡಿದ್ದು. ಆಮೇಲೆ 2007ರಲ್ಲಿ ನಂಗೆ ಮತ್ತೆ ಇನ್ನೊಂದು ಮದ್ವೆ ಮಾಡ್ಕೊಂಡಿದ್ದು ಗುರುಜಿ. ಈಗ ಈ ಮದುವೆನೂ ಸರಿ ಹೋಗ್ಲಿಲ್ವಮ್ಮ? ಹೌದು ಗುರುಜಿ, ಬಿಟ್ಬಿಟ್ಟು ಇಲ್ಲೇ ನಾನು ಇಲ್ಲೇ ಅಕ್ಷಯನಗರದಲ್ಲಿ ಬೇಕರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಈಗ ನಿಮ್ಮ ಪತಿದೇವರು ಅವ್ರ ಗಂಡ ಏನ್ ಕೆಲಸ ಮಾಡ್ತಾರ ಮಾತ? ಅವ್ರಮ್ಮ ಇದ್ರು ಗುರುಜಿ. ಅವ್ರ ಅಮ್ಮನ ತೀರ್ಕೊಂಡ್ಬಿಟ್ಟು ಇವಾಗ ಒಬ್ಬನೇ ಇದ್ದಾನೆ ಗುರುಜಿ. ಮತ್ತೆ ಈ ಸಮಯದಲ್ಲಿ ನೀನು ಮಾತಾಡಿ ಕಷ್ಟನೋ ಸುಖನೋ ಇನ್ ಮುಂದಕ್ಕೆ ನನ್ನ ತಪ್ಪಾಗ್ಲಿ ನಿಮ್ ರಾತ್ರಿ ಎಲ್ಲ ಹೋಗಿ ಅಲ್ಲಿ ಮನೇಲಿ ಕಾಯ್ಕೊಂಡಿದ್ದು ಬಂದೆ ಗುರುಜಿ. ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ರು ಗುರುಜಿ. ಎಲ್ಲಾ ಪ್ರಯತ್ನಗಳು ಏನ್ ಮಾಡಿದ್ರು ನಂಗೆ ಸರಿ ಹೋಗ್ತಿಲ್ಲ ಗುರುಜಿ. ಒಂದ್ ಮಾತುಕತೆಗೆ ಬರ್ತಾ ಇಲ್ಲ. ದೊಡ್ಡವರೆಲ್ಲ ಕುತ್ಕೊಂಡ್ ಮಾತಾಡೋಣ ಅಂದ್ರೆ ಅದಕ್ಕೂ ಬರ್ತಾ ಇಲ್ಲ ಗುರುಜಿ. ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಗುರುಜಿ. ಈತ ವಿದ್ಯಾವಂತನೂ ಅಲ್ಲ ಎಲ್ಲ ಗುರುಜಿ. ಒಳ್ಳೆ ಆಫೀಸ್ ಕೆಲಸದಲ್ಲೇ ಇದ್ದಾನೆ ಗುರುಜಿ. ಅಯ್ಯಪ್ಪನ 3 ಮದ್ವೆ ಮಾಡ್ಕೊಂಡಿದ್ದಾನೆ. ನಾನು 3ನೇ ಒಳ್ಳೆ ಗುರುಜಿ. ಭಗವಂತ, ನೀನು 3ನೇ ಹೇಳ್ತೀನ ಮಾತನಿಗೆ ಹೋಗಿರ್ಬೇಕು ಗುರುಜಿ. ನಂಗೆ ಏನ್ ಹೇಳ್ತೀರ ಅದು ನಾನು ಮಾಡ್ತೀನಿ ಗುರುಜಿ. ಅಲ್ಲಮ್ಮ, ಹೇಳಿ ಗುರುಜಿ. ಆತನಿಗೆ ನಿನ್ನ ಅವಶ್ಯಕತೆ ಎಷ್ಟು ಬೇಕು ಅಂದ್ರೆ ಅಟ್ಲೀಸ್ಟ್ ನೀನು ಹೇಳಿದ ನಿನ್ನ ಮೊದಲಿನ ಮಾತು ಎಲ್ಲ ಮಾತು ಸಮಂಜಸ. ನೀನು 3ನೇ ಹೆಂಡತಿ ಅಂದಾಗ ಇನ್ನು ಅವನು ಈ ತರಹ ಪರಿಸ್ಥಿತಿಯಲ್ಲಿದ್ದಾಗ ನಿನ್ನ ಆಚೆ ಕಳಿಸಿ ಪುನಃ ನೀನು ಒಳಗೆ ತಗೊಳ್ತಾನೆ ಅಂದ್ರೆ ಅದು ಸಮಂಜಸ್ವ. ಯಾಕೆಂದ್ರೆ ಆತನಿಗೆ ನಿನ್ನ ಆತನ ಹಸಿವಿನ ಬಾಧೆನೇ ಇಲ್ಲ ಅವನಿಗೆ. ಯಾಕೆಂದ್ರೆ ಒಬ್ರು ತಪ್ಪ ಒಬ್ರು ಜೊತೆಗೆ ಅಡಿಗೆ ಮಾಡಾಕೋರೊಬ್ರು ಇವತ್ತು ಈ ಮನೇಲಿ ಇರ್ತಾನೆ, ನಾಳೆ ಇನ್ನೊಂದು ಮನೆ ಆಯ್ತು.
ನಿನ್ನ ಅವಶ್ಯಕತೆ ಅದರ ಇಲ್ಲ ಬೇಡವಾಗುತ್ತದೆ. ಅವ್ರು ಯಾರನ್ನು ಇಬ್ರು ಪಾಪ ಮದ್ವೆಗಳು ಮಾಡ್ಕೊಂಡಿದ್ದಾರೆ ಗುರುಜಿ. ಅವ್ರ ಇಬ್ಬರದು ಏನು ತೊಂದ್ರೆ ಇಲ್ಲ ಗುರುಜಿ. ಅವ್ರ ಅಕ್ಕ ಒಬ್ಳು ಗಂಡ ಬಿಟ್ಬಿಟ್ಟು ಬಂದ್ ಇಲ್ಲೇ ಇದ್ದಾಳೆ ಗುರುಜಿ. ಆಸ್ತಿ ಎಲ್ಲ ನನಗ್ ಸಿಗ್ಲಿ ಅಂದ್ಬಿಟ್ಟು ಅಯ್ಯಪ್ಪನಿಗೆ ಮಕ್ಕಳು ಆಗಲ್ಲ ಗುರುಜಿ. ಆದ್ರೂನು ಅವ್ರ ಅಕ್ಕ ತುಂಬಾ ತೊಂದ್ರೆ ಕೊಡ್ತಾ ಇರೋದು ಗುರುಜಿ ಹೆಣ್ಮಕ್ಳಿಗೆ. ಅಬ್ಬಾ, ಇದು ಸಮಸ್ಯೆ ಬೆಳೀತಾ ನೋಡ್ತಾ ನೋಡ್ತಾ ಹೋಗ್ತಿದ್ರೆ ಒಂದು ದೊಡ್ಡದಾದಂತಹ ಒಂದು ಹಗ್ಗದುರಿನೇ ಆಗೋಗ್ತಾ ಇದೆ. ಆದ್ರೆ ಮಗು ಒಂದಮ್ಮ, ಈಗ ನೀನು ಅವ್ರ ಮನೆಗೆ ಹೋದ್ರೆ ನೀನು ಸೇರಿಸ್ತಾರೋ ಇಲ್ವೋ? ಅದೇ ಸೇರ್ಸ್ತಾ ಇಲ್ಲ ಗುರುಜಿ. ಎಲ್ಲಾ ನೆಂಟ್ರುಗಳು ಎಲ್ಲ ನನ್ನ ಹತ್ರ ಚೆನ್ನಾಗಿದ್ದಾರೆ. ಅವ್ರ ನೆಂಟ್ರುಗಳೆಲ್ಲಾನು ಅವನ್ಗೆ ದೇವರೇ ಬುದ್ಧಿ ಕೊಡ್ಬೇಕಮ್ಮ, ಅವನೇ ಕರ್ಕೊಂಡು ಹೋಗ್ಬೇಕು, ನಮ್ ಮಾತು ಕೇಳಲ್ಲ ಅಂತಾರೆ ಗುರುಜಿ. ಅವ್ರನ್ನೆಲ್ಲ ಕೇಳಿದ್ರೆ ನಾನು ಭಾರಿ ಕಷ್ಟದ ಕೆಲಸ. ಆದ್ರೂ ಒಂದ್ ಕೆಲಸ ಮಾಡಮ್ಮ, ಹೇಳಿ ಗುರುಜಿ. ಒಂದು 15 ದಿವಸ ಈಗ ನಿನ್ ತಾಯಿ ಮನೇಲಿ ಇದೆಯಾ? ಹೌದು ಗುರುಜಿ. ಇಲ್ಲಿ ತಾಯಿ ಮನೆ ಅತ್ತಿ ಬೆಲೆ ಹತ್ರ ಗುರುಜಿ. ಇಲ್ಲಿ ನಾನು ಅಕ್ಕನ ಮಗ ನಾನು ಇಬ್ರು ಇದ್ದೀವಿ ಗುರುಜಿ. ನಾನು ಇಲ್ಲಿ ಬೇಕರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ, ಅಕ್ಷಯ ನಗರದಲ್ಲಿ. ಭಗವಂತ, ಒಂದಕ್ಕೊಂದು ಸಮಸ್ಯೆಗಳ ಸೆರಮಾಲೆನೇ ಸಾಕಷ್ಟು ತಂದಿಟ್ಕೊಂಡ್ಬಿಟ್ಟಿದ್ಯಮ್ಮ ನೀನು. ನೀನಿರ್ತಕ್ಕಂಥ ಪರಿಸರದಲ್ಲಿ ತಿರುಗಿ ಆತ ಇನ್ನೊಂದು ನಿನ್ ಮೇಲೆ ತಪ್ಪು ಹಾಕ್ತಾನೆ. ಪಕ್ಕದಲ್ಲೇ ಇದ್ದಾನೆ ಗುರುಜಿ, ನೋಡ್ತಾನೆ ಅವಾಗ ನಾನು ಆ ಕಡೆ ಇನ್ನೆಲ್ಲಾದ್ರೂ ದೂರದಲ್ಲಿದ್ರೆ ನನ್ ಮೇಲೆ ಏನಾದ್ರು ಕೆಟ್ಟ ಇದು ಬರುತ್ತೆ ಅನ್ಬಿಟ್ಟು ಇಲ್ಲೇ ನಾನು ಹತ್ತಿರದಲ್ಲೇ ಇದ್ದೀನಿ ಗುರುಜಿ. ಇದು ಒಂಥರ ಒಳ್ಳೇದೇನೆ. ಯಾಕೆಂದ್ರೆ ಮನೆಗಂತೂ ಸೇರ್ಸಿಲ್ಲ ಅಂದ ತಕ್ಷಣ ಮನೆ ಪ್ರಾಂತ್ಯದಲ್ಲಿ ನಾನು ನಿನ್ನೇ ನಂಬಿದ್ದೀನಿ, ನಿನ್ ಮನೆಗೆ ಬರ್ಲಿಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳುವಂತ ರೀತಿಯಲ್ಲಿ ನೀವು ಇದ್ದೀರಿ. ದಿವ್ಸಕ್ಕೆ 100 ಮೆಸೇಜ್ಗಳು ಮಾಡ್ತೀನಿ ಗುರುಜಿ. ನಾನು ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ಯಾರಾದ್ರೂ ನೋಡ್ಬಿಟ್ಟು ನಿನ್ ಹೆಂಡತಿ ಅಲ್ಲಿದ್ಲು ಇಲ್ಲಿದ್ಲು ಅಂತ ಗೊತ್ತಾಗೋದ್ ಬೇಡ ಅಂದ್ಬಿಟ್ಟು ನಾನೇ ಫೋನ್ ತೆಗಿಯಲ್ಲ ಗುರುಜಿ. ಅದಕ್ಕೆ ಮೆಸೇಜ್ಗಳು ಮಾಡ್ಬಿಡ್ತೀನಿ ಗುರುಜಿ. ಇಷ್ಟೆಲ್ಲ ಬುದ್ಧಿವಂತೆ ತಾಯಿ ನೀನು. ನಾನು ಹಿಂಗೊಂದು ಒಳ ರಹಸ್ಯ ಹೇಳ್ಕೊಡ್ತೇನೆ ಕೇಳು. ನೀನು ಮಾಡ್ಬೇಕಾದ್ದು ಒಂದು 18 ದಿನ 18 ದಿವಸ ಬೆಳಿಗ್ಗೆ ಮತ್ತೆ ಸಾಯಂಕಾಲ ತಪ್ಪದಿರ ಒಂದು ದೇವಿನ ಪ್ರಾರ್ಥನೆ ಮಾಡು. ಒಂದು ದೇವಿ ಅಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂಥ ಎಲ್ಲಾದ್ರೂ ಔದುಂಬರ ವೃಕ್ಷ ಅಥವಾ ಬೇವಿನ ವೃಕ್ಷ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಕಡೆ ಡೈಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚು. ಇದನ್ನ 18 ದಿನ ಮಾಡು. 18 ದಿನ ಆದ್ಮೇಲೆ ಈ 18 ದಿವಸದಲ್ಲಿ 9 ದಿವಸ ಹತ್ತಿರದಲ್ಲೇ ಹುತ್ತ ಇದ್ರೆ ಹುತ್ತದ ಒಂದು ಚಿಟಿಕೆ ಮಣ್ಣು ತಗೊಂಡ್ಬಂದು ಮನೆಯಲ್ಲಿ ಶೇಖರಣೆ ಮಾಡು. ಅಂದ್ರೆ ಒಂದು ಡಬ್ಬಿಯಲ್ಲಿ ಹಾಕಿಡು. ಆ ಮಣ್ಣನ್ನ ತಂದಿಟ್ಟು ಅದು 9 ದಿವಸ ಆದ ನಂತರ 10ನೇ ದಿವಸ ನೀರು ಹರಿಯುವಂತ ಸ್ಥಳ ಒಂದು ಶ್ರೀರಂಗಪಟ್ಟಣನೋ ಕನಕಪುರ ಸಂಗಮನೋ ಇಂತಹ ಕಡೆ ಹೋಗಿ ಅಲ್ಲಿ ಅದರಿಂದ ಒಂದು ಶಿವಲಿಂಗ ಮಾಡಿ ದಡದಲ್ಲಿಟ್ಟು ಪೂಜೆ ಮಾಡಿ ಅದನ್ನ ನೀರಿಗೆ ವಿಸರ್ಜನೆ ಮಾಡು. ಒಂದು ಲಿಂಗ ಮಾತ್ರ ಮಾಡಿ ಇಷ್ಟು ಮಾಡು. ಇದಾದ ನಂತರ ಅಮ್ಮ ಹುತ್ತದ ಮಣ್ಣಲ್ಲಿ ಒಂದು ಲಿಂಗ ಮಾಡ್ಬೇಕಾ ಗುರುಜಿ? ಹುತ್ತದ ಮಣ್ಣಿನಿಂದ ಒಂದು ಲಿಂಗವನ್ನ 9 ದಿವಸ ಅನುಷ್ಠಾನ ಮಾಡ್ಕೊಂಡು ತಂದಿರ್ತಕ್ಕಂಥ ಮಣ್ಣನ್ನ ಶಿವಲಿಂಗ ಮಾಡಿ ಅನುಷ್ಠಾನ ಮಾಡಿ ಅದನ್ನ ನೀರಿಗೆ ವಿಸರ್ಜನೆ ಮಾಡು. ಇದೆಲ್ಲ ಆದ ನಂತರ 1 ತಿಂಗಳು ದಾಟದ ಮೇಲೆ ನಿನ್ನ ಮನೆಗೆ ನೀನು ಹೊರಡೋದಕ್ಕೆ ಪ್ರಯತ್ನ ಮಾಡು. ಆಯ್ತಾ? ಆತ ನಿನ್ನ ನೋಡ್ಕೊಳ್ಳೋದು ಬಿಡೋದು, ನಿನಗೆ ಆ ಮನೇಲಿ ಇಟ್ಕೊಳ್ಳೋಕೆ ಜಾಗ ಕೊಡೋದು ಬಿಡೋದು ಅದು ಬೇರೆ ಪ್ರಶ್ನೆ. ಆತ ಮನೇಲಿರೋ ಸಮಯದಲ್ಲಿ ನೀನು ಡೈರೆಕ್ಟ್ ಆಗಿ ನಿನ್ನ ಮನೆಗೆ ನೀನು ಹೋಗು. ಇದು ನನ್ನ ಮನೆ ಅಂತ ಹೇಳಿ ಸರಿಯಾದ ಸಮಂಜಸವಾಗಿ ಕೂತ್ಕೋ. ಯಾಕೆಂದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಮಾತ್ರನೇ ಬಿರುಕಿದೆ. ಆ ಕಡೆ ಪ್ರಾಂತ್ಯದಲ್ಲಿ ಅವರ ಫುಲ್ ಫ್ಯಾಮಿಲಿ ಎಲ್ಲ ನಿಂಗೆ ಸಪೋರ್ಟ್ ಇದಾರಲ್ವಮ್ಮ? ಹೌದು ಗುರುಜಿ. ಅವರೆಲ್ಲ ನಿಂಗೆ ಸಪೋರ್ಟ್ ಮಾಡ್ತಾ ಇದಾರಲ್ವಾ? ಮಾಡ್ತಾರೆ ಗುರುಜಿ. ಹಾಗಿದ್ಮೇಲೆ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ತರ ಕಾನೂನಿಗೆ ಸಂಬಂಧಪಟ್ಟಂತ ಕಾಗದ ಪತ್ರಗಳು ಏನಾಗಿಲ್ವಲ್ಲ? ಏನಿಲ್ಲ ಗುರುಜಿ, ಏನಾಗಿಲ್ಲ. ಹಾಗಾದ್ರೆ ಈಗಲೂ ಕಾಲ ಮಿಂಚಿಲ್ಲ. ನೀನ್ ಫಸ್ಟ್ ನಿನ್ ಗಂಡನ ಮನೆಗೆ ಹೋಗು. ಒಂದು 15 ದಿವಸ ತಿಂಗಳು ನೀನು ಮಾತಾಡದಿರ ಇರಬಹುದು. ಆದ್ರೂ ಸಹಿತ ಒಂದಲ್ಲ ಒಂದ್ ದಿವಸ ನಿಧಾನಕ್ಕೆ ಒಂದು ಕಾಫಿ ಕೊಡೋದ್ರಿಂದಲೋ ಊಟದಿಂದಲೋ ಯಾವುದೋ ಒಂದು ವಿಚಾರವಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಸಂಪರ್ಕ ಬೆಳೆಯುತ್ತೆ. ಆಯ್ತಮ್ಮ? ನೀನು ಗಂಡನ ಮನೆಯಲ್ಲೇ ಇರಬೇಕು. ನೀನ್ ಇಷ್ಟು ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಗಂಡನ ಮನೆಯಲ್ಲಿ ಬದುಕಲೇಬೇಕು ಅಂತ ಹಠದಿಂದ ಆ ಪ್ರಾಂತ್ಯದಲ್ಲಿ ಹತ್ರದಲ್ಲೇ ನಿಂತು ವಾಸ ಮಾಡ್ತಾ ಇದೀಯಾ. ಈ ಹತ್ರ ಇರೋ ಬದಲು ಬಂದ ಕಷ್ಟ ಇನ್ನಷ್ಟು ಬಂದರೂ ಚಿಂತಿಲ್ಲ, ನೀನ್ ಗಂಡನ ಮನೆಯೊಳಗೆ ಇರು, ಒಳ್ಳೇದಾಗತ್ತೆ. ಅವರ ಮಾತನ್ನ ಕೇಳಿ ನಮ್ಗೆಲ್ಲ ಮರ್ತಂತಾಗೋಗಿದೆ ಗುರುಜಿ. ಕೊನೆಯ 3 ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಒಂದು ಹೆಣ್ಣು ಸಮಾಜದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾಳೆ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ, ನೋಡಿ, ಅಂಗೈಯಲ್ಲಿ ಸಾಮ್ರಾಜ್ಯ ಇದ್ದಾಗ ನಿಮ್ಮನೆ, ನಿಮ್ಮ ವಸ್ತು, ನಿಮ್ಮ ಒಂದು ಕಾಲ, ಸಣ್ಣ ಪುಟ್ಟ ಸಮಸ್ಯೆಗಳು, ಸಂಸಾರದಲ್ಲಿ ಸಮಸ್ಯೆ ಇಲ್ದಿರೋ ಸಂಸಾರ ಎಲ್ಲಿದೆ? ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳಿದ್ದೇ ಇರುತ್ತೆ. ಆದರೆ ಬರ್ತಕ್ಕಂಥ 100,000ದಷ್ಟು ಸಮಸ್ಯೆ ಇರಲಿ, ನಿಮ್ಮ 4 ಗೋಡೆ ಮಧ್ಯದಲ್ಲೇ ನಿಮ್ಮ ಜೀವನ ಅಲ್ಲೇ ಇರಬೇಕು. ಒಂದು ಸತಿ ಕಾಲು ತೆಗೆದು ಹೊರಗಡೆ ಬಿಟ್ಟಾಗ ಇಲ್ಲದಂಥ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಇನ್ನೊಂದು, ಸಂಸಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ, ಜಗಳ ಕದನ ಆದಾಗ 100 ಜನ ಬಂದು ಒಳ್ಳೆ ಮಾತು ಹೇಳ್ತಾರೆ. ಯಾವ ಮಾತು? 4 ದಿವಸ ಹೊರಗಿದ್ರೆ ಚೆನ್ನ, ತವ್ರ ಮನೆಗಿದ್ರೆ ಚೆನ್ನ, ಅಥವಾ ಅವ್ರ ಬುದ್ಧಿ ಕಲಿಸ್ಬೇಕಾದ್ರೆ ಹೀಗಿರಿ ಹಾಗಿರಿ ಅಂತ 180 ಥರ ಹೇಳ್ತಾರೆ. ಏನೇ ಹೇಳಿದ್ರು ಸಹಿತ
4 ಗೋಡೆ ಮಧ್ಯದಲ್ಲಿದ್ದು ನೀವು ಆ ಮನೆಯಲ್ಲೇ ಇದ್ದು ನೀವು ಆ ರಾಜ್ಯ ಆಳ್ಬೇಕೇ ವಿನಃ ಅಪ್ಪಿ ತಪ್ಪಿ ಏನಾದ್ರು ವಸಲ್ ದಾಟಿ ಹೊರಗೆ ಬಂದ್ರಿ ನೋಡಿ, ಇಂಥ ಸಮಸ್ಯೆಗಳು ಈ ಥರ ನೋವನ್ನು ಅನುಭವಿಸ್ಬೇಕಾಗತ್ತೆ. ನೀವೇನು ಸಣ್ಣದಾಗಿ ಬುದ್ಧಿ ಕಲಿಸ್ಲಿಕ್ಕೆ ಏನೋ ಒಂದು ಹೀಗಲ್ಲ ಹಾಗೆ ಮಾಡೋಣ ಅಂತೇಳಿ ವಸಲ್ ದಾಟ್ತೀರಿ, ಆದರೆ ಅದು ನಡೀತಕ್ಕಂಥ ರೀತಿಯೇ ಬೇರೆ ಆಗ್ಬಿಡುತ್ತೆ. ಆಲೋಚನೆ ಮಾಡಿ, ಸಾಧ್ಯವಾದಷ್ಟು ದುಡುಕಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಎಂಥದೇ ಕಷ್ಟ ಬರಲಿ, ಕಷ್ಟ ಅಂತಕ್ಕಂಥದ್ದು ಬಂದರೂ ಮಂಜಿನ ಗಡ್ಡೆ ಥರ ಖಂಡಿತ ಕರಗುತ್ತೆ. ನೋಡಿ, ಕಷ್ಟ ಬಹಳ ಬೇಗ ಕರಗುತ್ತೆ, ಆದರೆ ಬಂದಂಥ ಕಷ್ಟನ ಹೇಗೆ ಕರಗಿಸ್ಬೇಕು ಅಂತಕ್ಕಂಥದ್ದು ಅರಿವನ್ನು ಪ್ರತಿಯೊಬ್ಬರು ಮೂಡಿಸ್ಕೋಬೇಕಾಗತ್ತೆ. ಅರಿವಿಲ್ದಿರ, ಜ್ಞಾನವಿಲ್ದಿರ, ಬುದ್ಧಿ ಇಲ್ದಿರ ಇನ್ನೊಬ್ಬರ ಕಡೆ ನಾವು ಬುದ್ಧಿ ಕೇಳಿ ಇನ್ನೊಬ್ರು ಹೇಳ್ತಕ್ಕಂಥದ್ದನ್ನು ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ನಡೆದಿದ್ದೆ ಆದರೆ ನಮ್ಮ ಜೀವನಕ್ಕೆ ನಾವೇ ಮಣ್ಣು ಹಾಕೊಂಡಂಗಾಗತ್ತೆ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದ ವಿಚಾರ ಇದು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದು ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಳ್ತೀರಿ. ಆದರೆ ನಿಮ್ಮ ರಾಶಿ ಫಲದಲ್ಲಿ ಇವತ್ತಿನ ದಿವಸ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. ಮನಸ್ಸಿಗೆ ನೆಮ್ಮದಿ ಇಲ್ದಿರ, ಮನಸ್ಥಿತಿ ಶಾಂತಿ ಇಲ್ದಿರ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಮನಸ್ಸು ನೊಂದುಕೊಳ್ಳುವಂತಹ ಒಂದು ಕಾಲ ಆಗುತ್ತೆ. ಇವತ್ತು ಜೋಪಾನ, ಯಾವುದೇ ಸಮಸ್ಯೆಗಳು ಬಂದರೂ ಅಲ್ಲಿಂದಲ್ಲೇ ಅದನ್ನು ದೂರ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಮಕರ ರಾಶಿಯವರು ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 4 ತನಕ ಯಾವುದೇ ಒಂದು ಕೆಲಸಕ್ಕೂ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಸ್ವಲ್ಪ ಜೋಪಾನ, ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಿ. ಬಿಟ್ಟರೆ ಮಿಕ್ಕಂತೆ ಸಾಕಷ್ಟು ಲಾಭ ಇರ್ತಕ್ಕಂಥ ದಿನನೇ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಯಶಸ್ಸಿದೆ, ಅಂದುಕೊಂಡ ಕೆಲಸಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥದ್ದಿದೆ. ಶನೈಶ್ಚರನ ಆರಾಧನೆಯಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ಬಹುದಾಗುತ್ತೆ. ಆದರೆ ಮಂಗಳವಾರ ಆದ್ದರಿಂದ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರ್ದದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಂಜೆ 4ರಿಂದ 6 ತನಕ, ಈ 4ರಿಂದ 6 ತನಕ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಒಂದು ಸಮಯ ಅಷ್ಟು ಸಮಂಜಸವಾದ್ದಲ್ಲ. ಈ ಸಮಯದಲ್ಲಿ ಸ್ವಲ್ಪ ಲಾಸ್ ಆಗುವಂಥದ್ದು, ಮನಸ್ಸಿಗೆ ನೋವಾಗುವಂಥದ್ದು, ಇಲ್ಲದ ರೀತಿ ತಲೆನೋವು ಬರುವಂಥದ್ದು, ಇಂತಹ ಒಂದು ಪ್ರಸಂಗಗಳು ಸಾಕಷ್ಟು ಎದುರಾಗ್ಬೋದು. ಜೋಪಾನ. ಈ ಸಮಯ ಬಿಟ್ಟರೆ ಸಾಕಷ್ಟು ಲಾಭ ನೋಡ್ತೀರಿ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಅನುಗ್ರಹ ಇದೆ, ಆದರೆ ಕೆಲಸಗಳಲ್ಲಿ ಸಾಕಷ್ಟು ಅಡಚಣೆ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ತಂದುಕೊಳ್ತೀರಿ. ಇವತ್ತು ಲಾಭ ತುಂಬ ಕಡಿಮೆನೇ. ಆದರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಎಂತಹ ಕಷ್ಟವನ್ನು ಬಂದರೂ ಅದನ್ನು ನಿಭಾಯಿಸಿಕೊಂಡು ಅದನ್ನು ಸರಿಯಾದಂಥ ರೀತಿಯಲ್ಲಿ ತೆಗೆದುಕೊಂಡು ಸಮಸ್ಯೆ ದೂರ ಮಾಡ್ಕೊಳ್ತೀರಿ, ನಗುಮುಖದಲ್ಲಿರ್ತೀರಿ. ಆದರೆ ಸಂಜೆಯ ವೇಳೆಗೆ 6 ಗಂಟೆಯ ನಂತರ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. 6ರಿಂದ 8 ತನಕ ಯಾವುದೇ ಕಾರಣಕ್ಕೂ ದೂರಭಾರ ಪ್ರಯಾಣದ ಬಗ್ಗೆ ಚಿಂತೆ ಮಾಡಬೇಡಿ. ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ. ಈ ಸಮಯದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ರಾಹುವಿನಿಂದ ಆಗ್ತಕ್ಕಂಥ ವ್ಯತ್ಯಾಸಗಳು ಸಾಕಷ್ಟು ಕಂಡು ಬರ್ಬೋದು. ಇವತ್ತು ಮೀನರಾಶಿಯವರಿಗೆ ಸಂಜೆ 6ರಿಂದ 8 ತನಕ ಸೊಂಟ ನೋವಾಗಲಿ, ಮೈಕೈ ನೋವಾಗಲಿ ಅಥವಾ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದಾಗಲಿ ಇಂತಹ ಸನ್ನಿವೇಶ ಸಾಕಷ್ಟು ಆಗ್ಬೋದು. ಜೋಪಾನ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿದ್ದರೆ ಇವತ್ತಿನ ದಿನ ಯಾವುದೇ ಥರ ತೊಂದರೆಗಳಿಲ್ಲ, ಒಳ್ಳೆಯದಾಗತ್ತೆ. ಗುರುಜಿ, ಮತ್ತೊಂದು ಕರೆಯನ್ನು ಈಗ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ವಿದ್ಯಾ ಮಾತಾಡ್ತಿರೋದು. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಕೇರಳಪೇಟೆ ಪಕ್ಕ ಟಿವಿ ಮಿಲ್ಸ್. ಸ್ವಲ್ಪ ಬೇಗ ಬೇಗ ಮಾತಾಡಿ. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ. ಹಲೋ, ಕೋಟಿ ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ನನಗೆ ತುಂಬಾ ತೊಂದರೆಯಲ್ಲಿದ್ದೀವಿ ಗುರುಜಿ. ಏನು ಸಮಸ್ಯೆ ತಾಯಿ? ಆಸ್ತಿ ಬಗ್ಗೆ ಇದು ಕೊನೆ ಸಲಿರತನ ಕೊಡ್ತಾನೆ ಆಟ ಆಡ್ತಾರೆ ಗುರುಜಿ. ಇನ್ನು ಮದುವೆ ಬೇಕಾಗ್ತದೆ. ಅಮ್ಮ, ನಿಮ್ಮ ಸ್ವರತರಂಗದಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ. ನಿಮಗೆ ಸರಿಯಾಗಿ ನೆಟ್ವರ್ಕ್ ಸಿಗೋ ಅಂತ ಸ್ಥಳದಲ್ಲಿ ಬಂದು ನಿಂತು ಮಾತಾಡಿದ್ರೆ ಸ್ಪಷ್ಟತೆ ಇರುತ್ತೆ. ಆಯ್ತು ಗುರುಜಿ. ಗುರುಜಿ, ಹಲೋ. ಹೇಳಿ ಗುರುಜಿ. ಮಾತಾಡಮ್ಮ. ನಮ್ಮ ಮದುವೆ ಬಗ್ಗೆನೂ ಕೇಳಬೇಕಾಯ್ತು ಗುರುಜಿ. ಏನು ಓದಿದ್ಯಮ್ಮ? ಸೆಕೆಂಡ್ PUC ಗುರುಜಿ. ಸೆಕೆಂಡ್ PUC ಓದಿದ್ಯಾ? ನಿನ್ನ ಪೂರ್ತಿ ಹೆಸರು ಹೇಳು ಮಗು. ವಿದ್ಯಾ. ವಿದ್ಯಾ. ಖಂಡಿತ ಅನುಕೂಲ ಆಗುತ್ತಮ್ಮ. ಆದರೆ ಮದುವೆ ಪ್ರಯತ್ನಗಳು ಬಹಳ ವಿಳಂಬನೆ. ಇನ್ನೂ ಒಂದು 6 ತಿಂಗಳು ನಿನ್ನ ಜಾತಕದಲ್ಲಿ ಅಂತಹ ಒಂದು ಬಲ ಇಲ್ಲ. ಆದರೆ ಬಂದಂತಹ ಅವಕಾಶನ ನೀನಾಗಿ ನಿನ್ನ ಕೈಯಾರ ಅದನ್ನು ದೂರ ತಳ್ಕೊಂಡಿರಬೇಕು. ಯಾಕೆಂದರೆ 2 ಸತಿ ಒಳ್ಳೆ ಅವಕಾಶಗಳು ಈಗಾಗಲೇ ಎದುರಾಗಿದೆ ನನಗೆ. ಹಲೋ.
ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಿದೆ. 2 ಸತಿ ನಿನಗೆ ಬಂದಂಥ ಅವಕಾಶಗಳನ್ನು ನೀನು ದೂರ ಮಾಡ್ಕೊಂಡಿದ್ಯಾ ತಾಯಿ? ಹಲೋ, ಇವಾಗ ಮಾತಾಡಿ ಮಾ. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸರಿಯಾಗಿ ಸ್ಪಂದಿಸಿದ್ರಷ್ಟೇ ಗುರೂಜಿಯವರು ಸರಿಯಾಗಿ ತಿಳಿಸ್ಲಿಕ್ಕಾಗತ್ತೆ ಭವಿಷ್ಯವನ್ನ. ಸ್ವಲ್ಪ ಗಟ್ಟಿ ಧ್ವನಿಯಿಂದ ಮಾತಾಡಿ ಮಾ. ಹೇಳಿ. ಹಲೋ ಹಲೋ. ಹೇಳಿ ಗುರುಜಿ. ಇಲ್ಲಮ್ಮ, ನಿನ್ನ ಲಗ್ನದಲ್ಲಿ ನೀನು ಮದುವೆ ಬಗ್ಗೆ ವಿಳಂಬ ಅಂತ ನಾನು ಹೇಳಿದೆ, ನೀನು ಹೇಳಿದ್ಯಾ. ಆದರೆ ನಿನ್ನ ಸ್ವರತರಂಗದಲ್ಲಿ ಈಗಾಗಲೇ 2 ಸತಿ ಒಳ್ಳೆ ಒಳ್ಳೆ ಅವಕಾಶಗಳನ್ನು ನೀನೇ 2 ಸತಿ ಮಿಸ್ ಮಾಡ್ಕೊಂಡಿದ್ಯಾ ಅಂತ ನಾನು ಹೇಳ್ತಾ ಇದ್ದೇನೆ. ಫಿಕ್ಸ್ ಆಗತ್ತೆ ಗುರುಜಿ. ಹ್ಮ್. ಆದ್ರೆ ಅದರಲ್ಲಿ ಪಾರ್ಟಿಗಳು ಬರ್ತಾವೆ. ಇರ್ಲಿಮ್ಮ, ಮುಂದೆ ಅನುಕೂಲ ಆಗ್ಲಿಕ್ಕೋಸ್ಕರ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು 9 ಶುಕ್ರವಾರ ಅಶ್ವತ್ಥ ಪ್ರಾರ್ಥನೆ ಮಾಡು. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ವಿರಾಮದ ನಂತರ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾವು ಹಾಸನಿಂದ ಲೋಲಾಕ್ಷಿ ಅಂತ ಮೇಡಮ್ ರೀ. ಲೋಲಾಕ್ಷಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆನೇ ಕೇಳ್ಬೇಕು. ನಿಮ್ ಹೆಸರು ಚೆನ್ನಾಗಿದೆ ಲೋಲಾಕ್ಷಿ ಅವರೇ. ಗುರುಜಿ ಇದಾರೆ, ಮಾತಾಡಿ. ಸರಿ ಅಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೀವಿ ಗುರುಜಿ. ತುಂಬಾ ಆರೋಗ್ಯದ ಕಡೆ ಪ್ರಾಬ್ಲಮ್ ಗುರುಜಿ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ಈಗ 5 ವರ್ಷ ಆಯ್ತು ಗುರುಜಿ. ವರಮಹಾಲಕ್ಷ್ಮಿ ಹಬ್ಬ ಬಂದ್ರೆ 5 ವರ್ಷ. ತುಂಬಾ ದುಡ್ಡು ಖರ್ಚು ಮಾಡಿದ್ವಿ. ಹಂಗೆ ಕೈ ಕಾಲು ಇಳಿಸ್ತೈತಿ. 5 ವರ್ಷದಿಂದ ನೀವು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆ ಆದ್ರೂ ಏನಮ್ಮ? ಅದು ತುಂಬಾ ಈ ಯಾವ ವೈದ್ಯರಿಗೆ ತೋರಿಸಿ ಎಲ್ಲಿ ತೋರಿಸಿದ್ರು ಒಂದೇ ದಿನ ಮತ್ತೆ ಅದೇ ಪ್ರಕಾರ ಅಲ್ಲಲ್ಲೇ ನರಗಳು, ಮುಂಗಾಲು ಮುಂಗೈ. ಏನು ಮಾಡಕ್ಕೂ ಆಗೋದಿಲ್ಲ. ಸುಮ್ನೆ ಮಲಗುತ್ತಲೇ ಮಲಗಿರ್ಬೇಕು ಗುರುಜಿ. ಅದಕ್ಕೆ ಏನ್ ಪರಿಹಾರ ಗುರುಜಿ? ಏನಾದ್ರು ದೋಷನ? ನಾವಿರೋ ಮನೇದೇನಾದ್ರು ಪ್ರಾಬ್ಲಮ್? ನೀವಿರೋ ಮನೆಯದು ದೋಷ ಇಲ್ಲ. ಹಾಗೆ ಇದು ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಯೂ ಅಲ್ಲ. ಇದಕ್ಕೆ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ತಿಳಿಸ್ಕೊಡ್ತೇನೆ, ಬರ್ಕೊಳ್ಳಿ. ಬರೆಯಕ್ ಬರಲ್ಲ ಗುರುಜಿ, ನಾವು ಓದಿಲ್ಲ. ಹಂಗೆ ಹೇಳಿ. ಆಯ್ತಮ್ಮ. ನಿಮ್ಮ ಊರಲ್ಲಿ ಬಿಳಿ ಎಕ್ಕದ ಎಲೆ ಇರುತ್ತಮ್ಮ? ಇದೆ ಗುರುಜಿ. ಬಿಳಿ ಎಕ್ಕದ ಎಲೆಗಳನ್ನ 4 ಎಲೆಗಳನ್ನು ತಂದು ಅದನ್ನು ಒಣಗಿಸಿ, ನೆರಳಲ್ಲೇ ಒಣಗಿಸಿ. ಆಯ್ತು ಗುರುಜಿ. ನೆರಳಲ್ಲೇ ಒಣಗಿಸ್ಬಿಟ್ಟು ಆ ಒಣಗಿದಾದ ನಂತರ ಅದನ್ನ ಸುಟ್ಟು ಕರಕ್ ಮಾಡಿ. ಸರಿ ಗುರುಜಿ. ಆ ಕರಕಾಗಿರ್ತಕ್ಕಂಥ ಅಂದ್ರೆ ಕಪ್ಪಾಗಿರ್ತಕ್ಕಂತಹ ಧೂಳನ ಬೂದಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ, ಅರಳೆ ಎಣ್ಣೆ, ಅರಳೆ ಎಣ್ಣೆ, ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಈ 3 ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಅದನ್ನ ಕಪ್ಪು ತರ ಮಾಡ್ಕೊಳ್ಳಿ. ಕಪ್ಪು ತರ? ಅರಳೆಣ್ಣೆ, ಎಳ್ಳೆಣ್ಣೆ ಅಂದ್ರೆ? ಎಳ್ಳೆಣ್ಣೆ. ಎಳ್ಳೆಣ್ಣೆ ಅಂದ್ರೆ ಗೊತ್ತಾಯ್ತಲ್ಲ ಗುರುಜಿ ನನ್ಗೆ. ಎಳ್ಳೆಣ್ಣೆ ಗೊತ್ತಾಗಲ್ವಾ? ಎಳ್ಳೆಣ್ಣೆಗೆ ಏನ್ ಹೇಳ್ತಾರೆ, ಮತ್ತೊಂದು ಹೆಸರು ಏನ್ ಹೇಳಿ? ಎಳ್ಳೆಣ್ಣೆ ಏನ್ ಗೊತ್ತಿಲ್ಲ. ಎಳ್ಳು ಗೊತ್ತಮ್ಮ ನಿನಗೆ? ಕರಿ ಎಳ್ಳು ಗೊತ್ತಾ? ಕರಿ ಎಳ್ಳು ಗೊತ್ತು ಗುರುಜಿ. ಎಳ್ಳಲ್ಲಿ ಬರ್ತಕ್ಕಂತ ಎಣ್ಣೆ, ಆ ಎಳ್ಳೆಣ್ಣೆ ಅಂತ ಕೇಳಿ. ಎಳ್ಳೆಣ್ಣೆ, ಪುಟ್ಟೆಳ್ಳೆಣ್ಣೆ ಅಂತ ಗುರುಜಿ. ಪುಟ್ಟೆಳ್ಳೆಣ್ಣೆ. ಆಯ್ತು, ಸರಿ, ನಾನು ಒಂದು ಕಲ್ತಂಗ ಆಯ್ತು. ಈ ಪುಟ್ಟೆಳ್ಳೆಣ್ಣೆ ಇದೆಯಲ್ಲಮ್ಮ, ಅದು ಮತ್ತು ಕೊಬ್ಬರಿ ಎಣ್ಣೆ, ಅರಳೆ ಎಣ್ಣೆ, ಈ 3 ಸಹಿತ ಮಿಶ್ರಣ ಮಾಡಿ ಕಪ್ಪನ್ನ ತಯಾರು ಮಾಡಿಟ್ಕೊಳ್ಳಿ. ಕಪ್ಪನ್ನ ತಯಾರು ಮಾಡಿಕೊಂಡು ಈ ಔಡಲ ಎಲೆ ಗೊತ್ತಾ? ಗೊತ್ತಿಲ್ಲ ಗುರುಜಿ. ಅರಳೆ ಎಲೆ ಗೊತ್ತಾ? ಅರಳೆ ಎಲೆ ಗೊತ್ತು ಗುರುಜಿ. ಯಾವ್ದು ಅರಳೆ ಎಲೆ? ಅದೇ ಪೂಜೆ ಮಾಡ್ತೀವಲ್ಲ. ಅದಲ್ಲ ತಾಯಿ, ಅರಳೆ ಎಣ್ಣೆ ತಯಾರು ಮಾಡ್ತಾರೆ ಗೊತ್ತಮ್ಮ? ತಲೆಗೆ ಹಚ್ಕೋರ ಅರಳೆ ಎಣ್ಣೆ. ಅದು ಗೊತ್ತು ಗುರುಜಿ. ಅದು ಏನಂತಾರೆ? ಅದು ಅರಳಿ ಎಲೆನೆ. ಇದು ಅಳ್ಕಾಯಿ ಎಲೆ ಅಂತಾರೆ. ಹಬ್ಬಾ, ಎಲ್ಲ ನಿಮಗೂ ಗೊತ್ತು, ಆದ್ರೂ ನಾನು ಒಂದು ಹೊಸ ಕಲ್ತ್ಕೋಬೇಕಾಗತ್ತೆ. ಒಳ್ಳೇದಾಗ್ಲಿ. ಆ ಅರಳೆಕಾಯಿ ಎಲೆ ಇದೆಯಲ್ಲಮ್ಮ, ಆ ಎಲೆಯನ್ನು ತಂದ್ಕೊಳ್ಳಿ. ತಂದು ನಿಮ್ಮ ಎಡಗೈಯಿಂದ 2 ಹಿಡಿಯಷ್ಟು ಅಕ್ಕಿ ತಗೊಳ್ಳಿ. ಅಕ್ಕಿ? ಸರಿ ಗುರುಜಿ. ಎಡಗೈಯಿಂದ 2 ಹಿಡಿಯಷ್ಟು ಅಕ್ಕಿ ತೆಗೆದುಕೊಂಡು ಅಕ್ಕಿಯಿಂದ ಆ ಎಲೆ ಮೇಲೆ ಹಾಕಿ, ಎಲೆಯನ್ನ ಪಾತ್ರೆಗೆ ಹಾಕಕ್ಕೆ ಮುನ್ನ ನಿಮ್ಮ ಕೈಯಲ್ಲಿ ಹಾಕ್ಬೇಡಿ. ಆ ಅನ್ನದ ಪಾತ್ರೆ ಮಡಿಕೆನಲ್ಲೂ ಅನ್ನ ಮಾಡಬೇಕಾಗತ್ತೆ. ಈ ಎಲೆನಲ್ಲಿರ್ತಕ್ಕಂಥ ಅಕ್ಕಿನ ತಗೊಂಡು ಹಾಗೇನೆ ಅದನ್ನ ಹಾಕ್ಬಿಡಿ, ಆ ಪಾತ್ರೆಯಲ್ಲಿ ಹಾಕಿ. ನಿಮ್ಮ ಎಡಗೈಯಲ್ಲಿ 2 ಹಿಡಿಯಷ್ಟು ಅಕ್ಕಿನ ಎಲೆ ಮೇಲೆ ಹಾಕಿ. ಹಾಕ್ತೀನಿ ಗುರುಜಿ. ಹಾಕಿದಾದ್ಮೇಲೆ ಆ ಎಲೆನ ತೆಗೆದುಕೊಂಡು ಆ ನೀರಿನ ಬಿಸಿ ಆದ್ಮೇಲೆ ಅದರ ಅನ್ನ ಮಾಡ್ಬೇಕು. ಅಂದ್ರೆ ಆ ಅಕ್ಕಿನ ಅನ್ನ ಮಾಡಬೇಕು. ಅಕ್ಕಿನ ಅನ್ನ ಮಾಡ್ಬೇಕಾದ್ರೆ ಈ ಎಲೆಯಲ್ಲಿರ್ತಕ್ಕಂಥ ಅಕ್ಕಿನ ತೆಗೆದು ಅನ್ನದ ಮೇಲೆ ಇದು ನೀರೊಳಗೆ ಹಾಕಿ. ಸರಿ ಗುರುಜಿ. ಆಯ್ತಮ್ಮ. ಅದರಲ್ಲಿ 1 ಚಿಟಿಕೆ ಅರಶಿನ ಹಾಕಿ. ಸರಿ ಗುರುಜಿ. ಅರಶಿನ ಹಾಕಿ ಅನ್ನ ಆದ್ಮೇಲೆ ಪುನಃ ಅದೇ ಎಲೆ ಮೇಲೆ ಅನ್ನ ಪೂರ್ತಿ ಒಂದಗಳಿಲ್ದಿರ ಎಲ್ಲ ಅನ್ನವನ್ನು ಆ ಎಲೆ ಮೇಲೆ ಹಾಕೊಳ್ಳಿ. ಸರಿ ಗುರುಜಿ. ಈ ಕಪ್ಪು ಮಾಡಿಟ್ಟಿರ್ತಾರಲ್ಲ, ಆ ಕಪ್ಪು ಮಾಡಿರ್ತಕ್ಕಂಥದ್ದು ಅನ್ನ ಮಾಡಿ, ಅನ್ನ ಗೋಪುರದ ತರ ಮಾಡಿಬಿಟ್ಟು ಆ ಗೋಪುರದ ತುದಿಗೆ ಒಂದಿಷ್ಟು ಕಪ್ಪನ್ನ ಅದ್ರ ಮೇಲೆ ಇಡಿ. ಸರಿ ಗುರುಜಿ. ಇಟ್ಟು ನೀವು ಅನ್ನ ಮತ್ತು ಅನ್ನ ಗೋಪುರ ಇದೆಯಲ್ಲ, ಅನ್ನದ ಗೋಪುರ, ಅದಕ್ಕೆ 2 ಕೈಗಳನ್ನು ಈ ತರ ಮುಟ್ಟಿ. ಸರಿ ಗುರುಜಿ. ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡು ಅದ್ರ ಮೇಲೆ 2 ಉದ್ದರಣೆ ಹಾಲು ಹಾಕಿ.
ಅದನ್ನ ಎಲ್ಲಾದ್ರೂ ಒಂದು ಸ್ವಲ್ಪ ಹಸಿರು ಗಿಡದ ಹತ್ರನೋ 3 ದಾರಿ ಸೇರೋ ಕಡೆನೋ ಒಂದು ಹಸಿರು ಗಿಡಗಳಿರುವಂತಹ ಸ್ಥಳದಲ್ಲಿ ಅದನ್ನಿಟ್ಟು ಅದನ್ನ ಒಂದ್ಸತಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬನ್ನಿ. ಸರಿ ಗುರುಜಿ. ಅದ್ ಯಾವತ್ ಮಾಡೋದು ಗುರುಜಿ? ನಾನು ಹೇಳಿದಿಷ್ಟು ನಿಮ್ ತಲೆಯಲ್ಲಿ ಇದೆಯೋ ಇಲ್ವೋ? ಯಾಕೆಂದ್ರೆ ಬರ್ಕೊಳಕ್ಕಂತೂ ಆಗಲ್ಲ. ಇದೆಯಾ? ಇದೆ ಗುರುಜಿ. ಇದು 4 ಗುರುವಾರ ಮಾಡಿ. 4 ಗುರುವಾರನ? ಸರಿ ಗುರುಜಿ. 4 ಗುರುವಾರ ಮಾಡಿ ಎರಡು ಭಾನುವಾರ ತಲೆಗೆ ನೀರು ಹಾಕೊಂಡು ನಿಮ್ಮ ಮನೆ ದೇವರು ಯಾವುದು? ಲಕ್ಷ್ಮೀ ರಂಗಸ್ವಾಮಿ. ನಿಮ್ಮ ಮನೆ ದೇವರ ಹೆಸರಲ್ಲಿ ಒಂದು 4 ತುಪ್ಪದ ದೀಪ ಅಣಿಸಿ 2 ಭಾನುವಾರ. ಸರಿ ಗುರುಜಿ. ಇದಿಷ್ಟು ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ನಮ್ಮ ಮತ್ತೊಮ್ಮೆ ಕರೆ ಮಾಡಿ ತಿಳಿಸಿ. ಲೋಲಾಕ್ಷಿ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವ್ ಯಾವಾಗೋ ಹೇಳ್ತಾ ಇರ್ತೀರಾ, ಅಂತರಂಗದ ಸೌಂದರ್ಯವನ್ನ ವೃದ್ಧಿಸ್ಕೊಬೇಕು ಅಂದ್ರೆ ಭಗವಂತನೆಡೆಗೆ ನಾವು ಜಾಸ್ತಿ ಒಲವನ್ನ ತೋರಿಸ್ಬೇಕು, ಭಗವಂತನಿಗೆ ಮೊರೆ ಇಡಬೇಕು ಅಂತ. ಹಾಗೆ ಬಾಹ್ಯ ಸೌಂದರ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ವನಸಿರಿಯನ್ನ ಉಪಯೋಗಿಸ್ಬೇಕು. ಯಾವ್ದಾ ವನಸಿರಿ ತಿಳಿಸ್ಕೊಡ್ತೇನೆ ಅಂತಿದ್ರೆ ಅಷ್ಟೇ ಅಲ್ಲ, ಚರ್ಮ ರೋಗ ಯಾವುದೇ ಇದ್ರೂ ಕೂಡ ಈ ಒಂದು ವನಸಿರಿಯಿಂದ ಉಪಶಮನ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಯಾವ್ದಾ ವನಸಿರಿ? ಮದುವೆ ವಿಳಂಬಕ್ಕೂ ಕೂಡ ಗುರುಜಿ. ಖಂಡಿತಮ್ಮ, ಎಲ್ಲ ಸರಿಯೇ. ಆದರೆ ಒಂದೊಂದು ಫೋನ್ ಕರೆಗೆ ಇಷ್ಟೊತ್ತು ಟೈಮ್ ತಗೊಂಡು ಇನ್ನಿರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ಇದಿಷ್ಟು ವಿಷಯಗಳನ್ನು ನಾನು ಎಲ್ಲಿಂದ ತಿಳಿಸ್ಲಿ. ಆದರೆ ಫೋನ್ ಕರೆ ಬರಲೇಬೇಕು. ಅಭಿಮಾನಿ ದೇವರೊಳ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ ಸಿಗಲೇಬೇಕು. ಆದರೆ ಫೋನ್ ಮಾಡಿ ನನ್ನ ಮಾತಾಡ್ತಕ್ಕಂಥವ್ರು, ನಿಮ್ಮಲ್ಲಿ ಒಂದು ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಾತಾಡಬೇಕಾದ್ರೆ ಆದಷ್ಟು ನಿಮ್ಮ ಸ್ವರತರಂಗ ಸ್ಪಷ್ಟತೆ ಇರಲಿ. ಹಾಗೆ ನಾನು ಕರೆ ಮಾಡಬೇಕಾದ್ರೆ ಒಂದು ಪೇಪರು ಪೆನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮಗೆ ಬರೀಲಿಕ್ಕಾಗಲಿಲ್ಲ ಅಂದರೂ ಪಕ್ಕದಲ್ಲಿ ಯಾರನ್ನ ವಿದ್ಯಾರ್ಥಿಗಳನ್ನ ಸ್ವಲ್ಪ ಬರೆಯುವಂಥವ್ರನ್ನ, ಜ್ಞಾನವಂತರನ್ನ, ಬುದ್ಧಿವಂತರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಅಥವಾ ನನ್ನ ಮಾತಾಡುವಾಗ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ತಕ್ಕಂಥ ಒಂದು ಕಥೆನ ಕಲ್ತ್ಕೊಳ್ಳಿ. ಯಾರು ಕೇಳಿ ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳೋದು ಯಾವ ಥರ ಅಂತ. ಅಟ್ಲೀಸ್ಟ್ ನೀವು ಮಾತಾಡೋದು, ನಾನು ಮಾತಾಡೋದು ರೆಕಾರ್ಡ್. ಅಥವಾ ನಿಮ್ಮ ಮನೇಲಿ ಟಿವಿ ಇದ್ರೆ ಅದು ರೆಕಾರ್ಡ್ ಆನ್ ಮಾಡಿ ಅಲ್ಲಿ ಇಟ್ಬಿಟ್ಟು ಬಂದು ಹೊರಗಡೆ ಎಲ್ಲ ಸ್ವಲ್ಪ ದೂರದಲ್ಲಿ ನಿಂತು ನನ್ನ ಮಾತಾಡಿ. ಆಗ ನಿಮ್ಮ ಸ್ವರವೂ ರೆಕಾರ್ಡ್ ಆಗಿರುತ್ತೆ, ನಾನು ಮಾತಾಡ್ತಕ್ಕಂಥದ್ದು ರೆಕಾರ್ಡ್ ಆಗಿರುತ್ತೆ. ಇದನ್ನು ಬಿಟ್ಟು ಎಲ್ಲ ಯುದ್ಧಕಾಲ ಶಸ್ತ್ರಾಭ್ಯಾಸ, ನಾನು ಹೇಳಿದಾಗ ಪೆನ್ ತರಕ್ಕೆ ಹೋಗೋದು, ನಾನು ಹೇಳಿದಾಗ ಬುಕ್ಸ್ ತರೋದು, ಅಥವಾ ನನ್ನ ಕೈಲಿ ಬರ್ಕೊಳ್ಳೋಕ್ಕಾಗಲ್ಲ ಅನ್ನೋದು. ಈಗ ಇಷ್ಟಕ್ಕೆ ಮುಂಚೆ ನಾನು ಎಲ್ಲವನ್ನೂ ಹೇಳಿದ್ದನ್ನೆಲ್ಲ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ದಾರೋ ಇಲ್ವೋ. ಆದರೆ ಶ್ರಮವಿದ್ದು ನಾವು ಹೇಳೋದು, ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ನಮಗೂ ಸಂತೋಷ. ಪರಿಹಾರ ಆಗಲಿಲ್ಲ ಅಂದರೆ ಕರೆ ಮಾಡಿ ವೇಸ್ಟ್ ಆಗುತ್ತೆ. ಇದೆಲ್ಲ ಆಗಬಾರ್ದು. ಇವತ್ತಿನ ಸಮಯಕ್ಕೆ ಇಷ್ಟಾಗಿದೆ. ಆದರೆ ಇದನ್ನು ನಾಳೆ ಪುನಃ ನಾವು ಮುಂದುವರಿಸೋಣ. ಈ ಒಂದು ವನಸಿರಿಗಳನ್ನು, ವಿವಾಹಕ್ಕೆ ಸಂಬಂಧಪಟ್ಟದ್ದನ್ನು ನಾಳೆ ಪ್ರಾರಂಭದಲ್ಲೇ ಈ ಒಂದು ಸೌಂದರ್ಯದ ಸಂಬಂಧಪಟ್ಟಂಗೆ. ಸೌಂದರ್ಯ ಅಂದರೆ ಅಲಂಕಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಸೌಂದರ್ಯ ಯಾವುದು? ನಮ್ಮ ದೇಹ ಸೌಂದರ್ಯ ನಮಗೆ ಸಮಂಜಸವಾಗಿರಬೇಕು, ಇನ್ನೊಬ್ರಿಗೆ ತೋರಿಸ್ಕೊಳ್ಳೋಕ್ಕಲ್ಲ. ಈ ಸೌಂದರ್ಯದ ಬಗ್ಗೆ ನಾನು ತಿಳಿಸುವಂಥ ವನಸಿರಿಗಳು ಇನ್ನೊಬ್ಬರು ನೋಡಿ ಆನಂದ ಪಡೋದಕ್ಕೆ ಬೇಕಾಗಿರ್ತಕ್ಕಂಥ ಸೌಂದರ್ಯಕ್ಕೆ ಬೇಕಾದಂಥ ವನಸಿರಿ ಅಲ್ಲ. ನಮ್ಮ ಚರ್ಮ ಬಾಧೆ ಯಾವುದೇ ಇಲ್ದಿರ, ಚರ್ಮ ರೋಗ ಬಾರ್ದಿರ, ಚರ್ಮದಲ್ಲಿ ಬರ್ತಕ್ಕಂಥ ಯಾವುದೇ ಸೋಂಕುಗಳಿದ್ರೂ ಅದು ದೂರ ಆಗಿ ನಮ್ಮ ಆರೋಗ್ಯ ಅಂದು ಚೆನ್ನಾಗಿರಲಿ, ಯಾವುದೇ ಅನಾರೋಗ್ಯ ನಮಗೆ ತಟ್ಟದಿರ ಇರಲಿ ಅಂತ ಹೇಳಿ ಒಂದು ಆರೋಗ್ಯಕರವಾದಂಥ ವಿಶೇಷವಾದಂಥ ವನಸಿರಿನ ನಾಳಿನ ಸಂಚಿಕೆಯಲ್ಲಿ ಪರಿಚಯಿಸ್ತೇನೆ. ಖಂಡಿತ ಗುರುಜಿ. ಹಾಗಿದ್ರೆ ನಾಳೆಗಾಗಿ ನಾವು ಕಾಯಲೇಬೇಕು. ಬಹಳ ವಿಶೇಷವಾದ ಒಂದು ಮಾಹಿತಿಯನ್ನ ನೀಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬರೀ ಎಲ್ಲರಿಗೂ ಸಾರ್ವತ್ರಿಕವಾಗಿ ಅಷ್ಟೆಲ್ಲ, ಪ್ರತ್ಯೇಕವಾಗಿ ಕೆಲವರು ಕರೆಯನ್ನ ಮಾಡಿದವ್ರಿಗೂ ಕೂಡ ಸಾಂತ್ವನದ ನುಡಿಯನ್ನ ಆಡಿದ್ದೀರಾ. ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ. ಒಳ್ಳೇದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹೋಗ್ಬರೋದಾ? ನಮಸ್ಕಾರ.